ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅನಧಿಕೃತವಾಗಿರುವಂತಹ ಬೈಕ್ ಟ್ಯಾಕ್ಸ್ಗಳನ್ನ ಕಳೆದ 3-4 ದಿನಗಳಿಂದ ಸೀಸ್ ಮಾಡುವಂತ ಕೆಲಸ ಆಗ್ತಾ ಇದೆ. ಸೀಸ್ ಮಾಡ್ತಿರುವಂತಹ ಬೈಕ್ಗಳಲ್ಲಿ ಏನು ಸಿಗ್ತಾ ಇದೆ, ಬಹುತೇಕ 300-350 ಬೈಕ್ಗಳಲ್ಲಿ 75-80% ಹೊರ ರಾಜ್ಯದ ಬೈಕ್ಗಳೇ ಸಿಗ್ತಾ ಇರುವಂಥದ್ದು. ಇದ್ರ ಜೊತೆಗೆ ಈ ಬೈಕ್ ಟ್ಯಾಕ್ಸಿ ಅವ್ರು ಏನು ಮಾಡ್ತಾರೆ, ಈ ಓಡಿಸುವಂತಹ ಚಾಲಕರಿರ್ತಾರೆ, IT ಕಂಪ್ನಿಯಲ್ಲಿ ಇರ್ತಾರೆ, ಪ್ರೈವೇಟ್ ಕಂಪ್ನಿಯಲ್ಲಿ ಇರ್ತಾರೆ, 1 ಲಕ್ಷ 1.5 ಲಕ್ಷ ಸಂಬಳ ತೆಗೆದುಕೊಂಡವರು ಅಂಥವ್ರೆಲ್ಲರೂ ಕೂಡ ಸಿಗ್ತಾ ಇದ್ದಾರೆ. ಇದ್ರ ಜೊತೆಗೆ ಸೇಫರ್ ಸೈಟ್ ಎನ್ನುವಂಥ ವಿಚಾರದಲ್ಲಿ ನೋಡೋದಾದ್ರೆ, ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂಥ ಸೇಫ್ಟಿ ಇಲ್ಲದಿದ್ರೂ ಕೂಡ ಬೈಕ್ ಟ್ಯಾಕ್ಸಿಗೆ ಹೇಗೆ ಅನುಮತಿ ಕೊಡಲಾಯಿತು ಎನ್ನುವಂಥದ್ದು ಆಟೋ ಚಾಲಕರ ಒತ್ತಾಯ ಆಗಿರುವಂಥದ್ದು. ಇದೆಲ್ಲದಕ್ಕೆ ಸಂಬಂಧಪಟ್ಟಾಗೆ ಆಟೋ ಚಾಲಕರನ್ನ ಕೇಳ್ತಾ ಹೋಗೋಣ, ಅವರ ನೋವೇನಾಗಿರುವಂಥದ್ದು, ಜೊತೆಗೆ ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಡುವಂಥದ್ದೇ ಆದರೆ ಯಾವ ರೀತಿ ಅನುಮತಿ ಕೊಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಆಟೋ ಚಾಲಕರನ್ನ ಪ್ರಶ್ನೆ ಮಾಡ್ತಾ ಹೋಗೋಣ. ಅವರು ಏನು ಹೇಳ್ತಾರೆ, ಅವ್ರ ನೋವುಗಳನ್ನ ಯಾವ ರೀತಿ ಸ್ಪಂದನೆ ನಮ್ಮ ಜೊತೆಗೆ ಹಂಚ್ಕೊಳ್ತಾರೆ ಎನ್ನುವಂಥ ನಿಟ್ಟಿನಲ್ಲಿ ಮಾತಾಡ್ತಾ ಹೋಗೋಣ. ಬನ್ನಿ. ನಿಮ್ಮ ಆಟೋ ಚಾಲಕರಿಗೆ ಸಮಸ್ಯೆಗಳು ಕಡಿಮೆ ಆಗಿದೆ ಜಾಸ್ತಿ ಆಗಿದೆ? ಕಡಿಮೆನೆ ಸರ್ ಆಯ್ತಿರೋದು. ಇನ್ನ 2 ಡ್ಯೂಟಿ ಬೀಳ್ತಲ್ಲ, ನೋಡೋಣ ನಿಲ್ಸಿದ್ಮೇಲೆ ಬೀಳ್ಬೋದು ಅನ್ಸುತ್ತೆ. ಅಲ್ಲ, ಇವರು ಅನಧಿಕೃತ ಬೈಕ್ ಗಳನ್ನು ಸರ್ಕಾರ ಹಾಕ್ಬಿಟ್ರು ಅನ್ನೋಂಥದ್ದು ಅವ್ರಿಗೆ ಗಮನಕ್ಕಿರ್ಲಿಲ್ವಾ? ಇದು ಇಲ್ಲಿಗಲ್ ಅಂತ ಗೊತ್ತಿರ್ಲಿಲ್ವಾ? ಅವ್ರಿಗೆ ಗೊತ್ತಿರ್ಬೇಕು ಸರ್ ಅದು. ನಮ್ಗೇನು ಅವ್ರಿಗೆ ಗೊತ್ತಿರ್ಬೇಕಲ್ಲ, ವೈಟ್ ಬೋರ್ಡ್ ಅಲ್ಲಿ ಹೆಂಗ್ ಓಡಿಸ್ತಾ ಇದಾರೆ ಅವರು. ನಾವು ಟ್ಯಾಕ್ಸ್ ಕಟ್ತೀವಿ, ಇನ್ಸೂರೆನ್ಸ್ ಕಟ್ತೀವಿ, FC ಮಾಡಿಸ್ಬೇಕು, ಎಲ್ಲಾ ಮಾಡಿಸ್ಬೇಕು ತಾನೆ. ಎಲ್ಲ ಮಾಡ್ತಾ ಇದೀವಲ್ಲ ನಾವು. ಇದ್ರ ಹೊರತಾಗಿಯೂ ಕೂಡ ಕೋರ್ಟ್ ಅವ್ರಿಗೆ ಅನುಮತಿ ಅನ್ನುವಂಥದ್ದು ಕೊಟ್ರು. ಈಗ ಅವ್ರ ಬಾಡಿಗೆಗಳು ಜಾಸ್ತಿ ಬೀಳ್ತದವಾ ನಿಮ್ಗೆ ಕಡಿಮೆ ಆಗ್ತದೆ? ಹೌದು, ನಮಗೆ ಕಡಿಮೆ ಆಯ್ತಿದ್ದು, ಅವ್ರಿಗೆ ಜಾಸ್ತಿ ಬೀಳ್ತದೆ. ಈಗ ನೋಡಿ, ಒಬ್ರು ಬುಕ್ ಮಾಡೋ ಒಬ್ರು ಬರ್ತಾರೆ ಅಂದ್ರೆ ಅವ್ರನ್ನೇ ಕರ್ಸ್ಕೊಳ್ಳೋದು. ಈ ಜನರಿಗೆ ಯಾಕೆ ಅರಿವು ಆಗ್ತಾ ಇಲ್ಲ ಅದು ಡೇಂಜರ್ ಸಂಚಾರ ಅಂತಂದು? ಅದು ಡೇಂಜರ್ ಅದು. ಗೊತ್ತಾಗ್ತಿಲ್ವಾ? ಅದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಅವ್ರು ಎರಾಬಿರಿ ಓಡಿಸ್ತಾರೆ, ರ್ಯಾಶ್ ಆಗಿ ಗುದ್ಕಂತಾರೆ, ಹೋಗಿ ಹೆಚ್ಚು ಕಡಿಮೆ ಆಗುತ್ತೆ. ಅದ್ರಗೋಸ್ಕರ 10-20 ರೂಪಾಯಿ ಮಕ ನೋಡ್ತಾರೆ ಅಷ್ಟೇ. ಇತ್ತೀಚೆಗೆ ಆಕ್ಸಿಡೆಂಟ್ ಕೂಡ ಆಗಿದ್ದಾವೆ. 100% ಆಗಿದೆ. ಒಬ್ಳು ಕೂಡ ಡೆತ್ ಆಗಿದೆ. ಹೌದು, ಆಗಿದೆ. ಅದಾದ ಮೇಲೂ ಕೂಡ ಜನ ಅರ್ಥಕೊಳ್ತಿಲ್ವಾ ಅಂತ? ಅದು ಅರ್ಥಕೊಳ್ಳಲ್ಲ ಸರ್. ಜನಗಳು ಎಲ್ಲಿ ಕಡಿಮೆ ಇರುತ್ತೆ ಅದಕ್ಕೆ ಹೋಗ್ತಾರೆ. ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ 3-4 ದಿನದಿಂದ ಸೀಸ್ ಆಗ್ತಾ ಇದಾವೆ ಗಾಡಿಗಳು. ಹೌದು. RTOದವ್ರು ಮುಂದಾಗಿದ್ದಾರೆ. ಅದಾದ್ಮೇಲೆ ಬಾಡಿಗೆಗಳು ಹೆಂಗ್ ಬೀಳ್ತಿದಾವೆ ನಿಮ್ಗೆ? ಈಗ ಸದ್ಯಕ್ಕೆ ಒಂದ್ ಸ್ವಲ್ಪ ಪರವಾಗಿಲ್ಲ ಸರ್. ಇವಾಗ ಪರವಾಗಿಲ್ಲ, ಬೀಳ್ತಾ ಇದಾವೆ. ಈಗ ಸದ್ಯಕ್ಕೆ ಈಗ ಹೆಂಗಿದೆ ನಿಮ್ಗೆ? ಅಟ್ಲೀಸ್ಟ್ ದಿನನಿತ್ಯ ಹೊಟ್ಟೆ ತುಂಬುವಂತದ್ ಕೆಲಸ ಆಗ್ತಾ ಇದೆಯಾ? ಬಾಡಿಗೆಗಳು ಈಗ ಪರವಾಗಿಲ್ಲ ಸರ್, ಒಂದ್ 2 ದಿನದಿಂದ ಪರವಾಗಿಲ್ಲ. ಓಕೆ, ಆಟೋ ಚಾಲಕರ ಬದುಕು ಹೇಗಿದೆ? ಬದುಕು ಸರ್, ದುಡಿದ್ರೆ ಬದುಕು. ದುಡ್ದಿಲ್ಲ ಅಂದ್ರೆ ಏನಿಲ್ಲ, ಬೀದಿ ಬರ್ಬೇಕಾಗತ್ತೆ ಅಷ್ಟೇ. ಒಂದ್ ದಿನದಲ್ಲಿ ಆಟೋ ಚಾಲಕ ಎಷ್ಟು ಉಳಿಸಬಹುದು ಸರ್? ಓಡಿಸ್ದಂಗೆಲ್ಲ ಅದೆಲ್ಲ 1 ಸಾವಿರನೂ ಮಾಡ್ಬೋದು, 2 ಸಾವಿರನೂ ಮಾಡ್ಬೋದು, 1.5 ಸಾವಿರನೂ ಮಾಡ್ಬೋದು. ನಮ್ ಕೈಲಿ ಇದೆ ಅದೆಲ್ಲ. ಈಗ ಸದ್ಯಕ್ಕೆ ನಿಮ್ಮ ಅನ್ನಕ್ಕೆ ಕೊಳ್ತಿರೋರು ಬೈಕ್ ಟ್ಯಾಕ್ಸಿ ಅವರು 100%. ಅವ್ರ ಬೈಕ್ ಟ್ಯಾಕ್ಸಿ ಡೈಲಿ ಜಾಸ್ತಿ ಆಗ್ತಾ ಹೋದ್ರೆ ನಿಮ್ಗೆ ಎಷ್ಟು ಬಾಡಿಗೆ ಬೀಳುತ್ತೆ? ಎಷ್ಟು ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸರ್? ಬೈಕ್ ಟ್ಯಾಕ್ಸಿ ಅಂದ್ರೆ ಒಬ್ರಿದ್ರು ಬೈಕ್ ಟ್ಯಾಕ್ಸಿನೇ ಬುಕ್ ಮಾಡೋದು ಅವರು. ನಮ್ ಗಾಡಿ ಬುಕ್ ಮಾಡೋದೇ ಇಲ್ಲ ಅವರು. ಏನೋ ಇಬ್ರು ಇದ್ರೆ ಪಕ್ಕ ಬುಕ್ ಮಾಡ್ತಾರೆ, ಒಬ್ರಿದ್ರೆ ಮಾಡೋದೇ ಇಲ್ಲ ಅವರು. ಏನ್ ಕೇಳ್ಬೋದು ಸರ್ಕಾರಕ್ಕೆ ನಿಮ್ ಕಡೆ? ಏನ್ ಹೇಳೋದು ಸರ್, ನಿಲ್ಸಿದ್ರೆ ಒಳ್ಳೇದು. ಎಲ್ಲಾರು ಕೂಡ ಅವ್ರು ತಗೊಂಡು ಆಟೋ ಓಡಿಸ್ಲಿ ಬಿಡಿ, ನಾವ್ ಬೇಡ ಅಂತೀಯ. ಟ್ಯಾಕ್ಸ್ ಕಟ್ಲಿ, ಅವ್ರವೇ ಇನ್ಸೂರೆನ್ಸ್ ಕಟ್ಲಿ, FC ಕಟ್ಲಿ, FC ಮಾಡಿಸ್ಲಿ. 2-3 ದಿನದಿಂದ ಬೈಕ್ ಟ್ಯಾಕ್ಸಿ ನೀವು ಹೋರಾಟ ಮಾಡಿದ್ದೆ, ಬಟ್ ನಿಲ್ಸಕ್ಕಿಂತ ನಿಮ್ ಯೂನಿಯನ್ಗಳಿಂದ ಆಗ್ಲೇ ಇಲ್ಲ. ಸದ್ಯಕ್ಕೆ ಈಗ ಹಿಡಿತಾ ಇದಾರೆ. ಬಾಡಿಗೆಗಳಾಗಿದ್ದಾವೆ ಆಟೋ ಚಾಲಕರಿಗೆ? ಆಟೋ ಚಾಲಕರಿಗೆ ಏನು ಅಂತಂದ್ರೆ, ಮಳೆ ಬಂದ್ರೆ ಅಷ್ಟೇ. ಮಳೆ ಬಂದ್ರೆ ಡ್ಯೂಟಿ ಬೀಳ್ತವೆ. ಈ 2 ವೀಲರ್ ಏನು ಅಂದ್ರೆ ಆದಷ್ಟು ಕಡಿಮೆ ಆಗಿದೆ. ಈಗ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಡ್ಯೂಟಿ ಬೀಳ್ತವೆ. ಆದ್ರೆ ಮಾಡ್ಲಿ ಬೇಕಾರೆ ಅವ್ರಿಗೂ ಒಂದು ಕಾನೂನು ತರಬೇಕು. ಅವ್ರಿಗೂ ಒಂದು ಡ್ರೆಸ್ ಕೋಡ್, ಅಟ್ಲೀಸ್ಟ್ ಅವ್ರದ್ದು ಏನು ಹೊಟ್ಟೆಭಂಗ ಮಾಡ್ಲಿ. ಆಲ್ಮೋಸ್ಟ್ ನಮ್ಮ ಕನ್ನಡದವರಿಗೆ ಕೊಡ್ಬೇಕು. ಹೊರಗಡೆಯಿಂದ ಬರ್ತಾರೆ, ಗಾಡಿ ನಂಬರ್ ಏನೋ ಇರುತ್ತೆ, ಗಾಡಿ ನಂಬರ್ ಯಾವ್ದೋ ಇರುತ್ತೆ. ಅವ್ರು ಯಾರು ಅಂತ ಏನ್ ಸೆಕ್ಯೂರಿಟಿ ಇರುತ್ತೆ ಅವ್ರ ಹತ್ರ? ಒಂದು DL ಇರಲ್ಲ, ಏನಿಲ್ಲ. ಈಗ ಅದು ಒಂದು ಏನು ಇರಲ್ಲ. ಅದಕ್ಕೋಸ್ಕರ ಮಾಡ್ಲಿ, ಅವ್ರ ಪಾಪ ದುಡಿಲಿ. ಅವ್ರಿಗೋಸ್ಕರ ಅವ್ರಿಗೊಂದು ಕಾನೂನು ತರಬೇಕು, ಇಲ್ಲ ಅಂದ್ರೆ ಬ್ಯಾನ್ ಮಾಡ್ಬೇಕು ಅಷ್ಟೇ. ಅಲ್ಲ, ನೀವು ಆಟೋ ಚಾಲಕರಾಗಿ ನಿಮ್ ಕಷ್ಟಗಳು ಗೊತ್ತಿದೆ. ಟ್ಯಾಕ್ಸ್ ಕಟ್ತೀರಾ, ನಿಮ್ದು ಯಾವ್ದೊಂದು ಡ್ರೆಸ್ ಕೋಡ್ ಇದೆ, ಪ್ರತಿನಿತ್ಯವೂ ಕೂಡ ಹೊಟ್ಟೆ ಪಾಡಿಗೆ ಏನೋ ದುಡಿಯುವಂತದ್ದು ಏನೋ ಆಗತ್ತೆ. ಸರ್ಕಾರದ ಮಟ್ಟದಲ್ಲಿ ನಿಮ್ದು ದಾಖಲೆ ಇರುತ್ತೆ, ಅವ್ರದ್ದೇನು ಇರುತ್ತೆ? ಅದೇ, ಇಲ್ಲಾಂದ್ರೆ ನಾವು ಏನು ಟ್ಯಾಕ್ಸ್ ಕಟ್ಟಲ್ಲ, ನಾವು ಡ್ರೆಸ್ ಹಾಕಲ್ಲ, ನಮಗೂ ಒಂದು ಏನು ಕಟ್ಟಲ್ಲ, ನಾವು FC ಮಾಡಿಸಲ್ಲ, ಏನು ಇಲ್ಲ, ನಾವು ಓಡಿಸ್ತೀವಿ. ಬಿಟ್ಬಿಡಿ ನಮ್ಮನ್ನ ಹಿಂಗೆ ವೈಟ್ ಬೋರ್ಡ್ ಮಾಡಿ. ಸರ್ಕಾರ ಮತ್ತೆ ಕೋರ್ಟ್ ಎಲ್ಲ ಯಾಕೆ ಅವ್ರಿಗೆ ಏನಿಲ್ಲ ಸರ್, ಯಾಕಿಲ್ಲ, ಇಲ್ಲ ದೊಡ್ಡವ್ರ ಸರ್ ದುಡ್ಡು ಅಷ್ಟೇ. ಯಾರು ಅಧಿಕಾರಿ, ಈಗ RTO ಅಧಿಕಾರಿ ಯಾರೊಬ್ರು ಒಳ್ಳೆ ಅಧಿಕಾರಿ ಬರ್ತಾರೆ, ಹಿಂಗ್ ಮಾಡ್ತಾರೆ.
ಇನ್ನು ಬೇರೆ ಅಧಿಕಾರ ಬಂದಾಗ ಇದೇ ತರ ಅರಿವಾಗಲ್ವಾ? ಯಾಕಂದ್ರೆ ಇತ್ತೀಚೆಗೆ ಅಪಘಾತಗಳಾಗಿದ್ದಾವೆ. ಕೇರಳ ಹುಡುಗಿ ಬೈಕ್ ಏನು ಆಗಲ್ಲ ಸರ್, ಅವ್ರಿಗೂ ನಮ್ಗೂ ಏನು ಡಿಫ್ರೆನ್ಸ್ ಇರಲ್ಲ ಸರ್. ಅವ್ರಿಗೆ ನಮ್ಗೊಂದು 100 ರೂಪಾಯಿ ಬಿದ್ರೆ ಅವ್ರಿಗೆ 80 ರೂಪಾಯಿ ಬರುತ್ತೆ. 20 ರೂಪಾಯಿಗೋಸ್ಕರ ಜೀವ ಕಳ್ಕೊಳ್ತಾರೆ. ಖಂಡಿತ ಅದನ್ನ ಹೇಳೋದು ಅಷ್ಟೇ. ಈ ಜನರಿಗೆ ಇನ್ನು ಯಾವಾಗ ಬರುತ್ತೆ ಅಂತ ಹೇಳಿ. ಬೈಕ್ ಟ್ಯಾಕ್ಸಿ ಅನ್ನುವಂಥದ್ದೇ ಇಲ್ಲಿಗಲ್, ಬಟ್ ನಾನು ಹೋಗ್ತಿರುವಂತದ್ದು ಕೂಡ ಡೇಂಜರ್ ಅಂತ ಗೊತ್ತಾಗಲ್ಲ ಜನರಿಗೆ. ಜನಗಳಿಗೆ ಅರ್ಥ ಆಗಲ್ಲ ಸರ್. ಏನು ಅವ್ರಿಗೆ ನೋವಾದಾಗಲೇ ಅವ್ರು ಅರ್ಥ ಮಾಡ್ಕೊಳ್ಳೋದು. ಅವ್ರಿಗೆ ನೋವಾದಾಗೆ ಅರ್ಥ ಮಾಡ್ಕೊಳ್ಳೋದು. ಓಕೆ, ಈ ಬೈಕ್ ಟ್ಯಾಕ್ಸಿ ಈಗ ಸದ್ಯಕ್ಕೆ ಪ್ರಮಾಣದಲ್ಲಿ ನಿಂತಿರೋದ್ರಿಂದ ನಿಮ್ಗೆ ಒಂದು ಬ್ಯಾಲೆನ್ಸ್ ಆಗ್ತಿದ್ಯಾ? ಬ್ಯಾಲೆನ್ಸ್ ಸಂಪಾದನೆ ಏನಾದ್ರು ಮಾಡ್ಬೇಕು ಸರ್, ಕಷ್ಟ ಬಿದ್ದು ಮಾಡ್ಬೇಕು. ಚೇಂಜಸ್ ಆಗಿದ್ಯಾ? ಸ್ವಲ್ಪ ಚೇಂಜಸ್ ಆಗಿದೆ ಸರ್, ಚೇಂಜಸ್ ಆಗಿದೆ. ಈಗ ಒಂದು 3-4 ಹಿಂದೆ ಚೇಂಜಸ್ ಆಗಿದೆ. ಅವರು ಅರ್ಥ ಮಾಡ್ಕೊಬೇಕು ಸರ್. ಅವರು ಜಾಸ್ತಿ ಹೋಗೋದೇ ಲೇಡೀಸ್ಗಳೇ ಜಾಸ್ತಿ ಓಡಾಡೋದು, ಅವರಿಂದಲೇ ತೊಂದರೆ ಆಗೋದು ಅಂತ ಅವ್ರಿಗೆ ಗೊತ್ತಿಲ್ಲ. ಹೆಚ್ಚು ಕಮ್ಮಿ ಆದಾಗ ಹಂಗೆ ಆಗತ್ತರ ಆಯ್ತು ಈ ತರ ಆಯ್ತು ಅಂತ ಸುಮ್ಮನೆ ಕಂಪ್ಲೇಂಟ್ ಮಾಡ್ತಾರೆ. ಕಂಪ್ಲೇಂಟ್ ಮಾಡೋ ಬದಲು ಅವ್ರು ಹೋಗ್ಲೇಬೇಡ್ದು. ಫಸ್ಟ್ ಆಫ್ ಆಲ್ ಅಂದ್ರೆ ಟ್ಯಾಕ್ಸಿ ನಿಲ್ಸ್ಬಿಡ್ಬೇಕು. ಬೈಕ್ ಟ್ಯಾಕ್ಸಿ ನಿಲ್ಲಿಸಿದಷ್ಟು ಬಹಳ ಒಳ್ಳೇದು. ಇವಾಗ ವೈಟ್ ಫೋರ್ಡ್ ಅಲ್ಲೇ ಓಡಿಸ್ತಾರೆ. ನಮಗೂ ಅದೇ ತರ ಕೊಟ್ಬಿಡ್ಲಿ ವೈಟ್ ಫೋರ್ಡ್. ನಾವು ಓಡಿಸ್ತೀವಿ, FC ಮಾಡಿಸ್ತೀವಿ, ಇನ್ಸೂರೆನ್ಸ್ ಕಟ್ತೀವಿ, ಟ್ಯಾಕ್ಸ್ ಕಟ್ತೀವಿ, ಎಲ್ಲ ಕಟ್ತೀವಲ್ವಾ ನಾವು ಅವ್ರ ತರನೇ ಅಲ್ವಾ. ಸ್ವಂತ ವೆಹಿಕಲ್ ಅಲ್ಲಿ ಯಾಕೆ ಅವರು ವೈಟ್ ಫೋರ್ಡ್ ಅಲ್ಲಿ ಹೊಡಿಬೇಕು ಅವರು? ಅದರಿಂದ ಎಲ್ಲರೂ ಪ್ರಾಬ್ಲಮ್ ಆಗ್ತಾ ಇದೆ. ಅವ್ರು ನಿಲ್ಸಿದ್ರೆ ಪರವಾಗಿಲ್ಲ, ಬಾಡಿಗೆ ನಡೀತಾ ಇದೆ. ಇವಾಗ ಓಲೋಬರ್ ನಮಗೂ ಬೀಳ್ತಾ ಇದೆ. ತಿರ್ಗಾ ಮತ್ತೆ ಚಾಲನೆ ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಈಗ ಒಂದು ವಾರ RTOದವರು 11 RTOದವರು ಕೂಡ ಈ ಹೊಸ ಆಪರೇಷನ್ ಮುಂದಾಗಿದ್ದಾರೆ. ನಾವು ಬೈಕ್ ಗಳನ್ನು ಇಳಿದ್ಬಿಡ್ತೀವಿ ಹಾಗೆ ಅಂತ ಹೇಳಿ 11 ದಿನಕ್ಕಷ್ಟೇ ಸೀಮಿತ ಆಗುತ್ತಾ ಇದು? ಅಷ್ಟಕ್ಕೆ ಲಾಸ್ಟ್ ಆಗುತ್ತೆ ಬೈಕ್ ಗಳು? ಕಂಟಿನ್ಯೂ ಮಾಡ್ಲೇಬೇಕಿದು. 11 ದಿನ ಹಿಡಿತೀನಿ, 3 ತಿಂಗಳು ಹಿಡಿತೀನಿ ಅಂತ ಹೇಳ್ಬಿಡಿದು. ಕಂಟಿನ್ಯೂ ಮಾಡ್ಬೇಕಿದು. ಬೈಕ್ ಸ್ಟಾಪ್ ಮಾಡ್ಬೇಕು. ಕೆಲವರು ಕನ್ನಡಿಗರು ಗಾಡಿ ಓಡಿಸ್ತಾರೆ, ಎಲ್ಲಿಂದಲೋ ಬರ್ತಾರೆ, ಆಂಧ್ರ ಪ್ರದೇಶದಿಂದ ಬರ್ತಾರೆ, ಉತ್ತರ ಕನ್ನಡದಿಂದ ಬರ್ತಾರೆ. ನಮ್ ಉತ್ತರ ಕರ್ನಾಟಕ ನಮ್ದೇನೆ, ಬೇರೆ ಬೇರೆ ಕಡೆ ಎಲ್ಲ ಬರ್ತಾರೆ. ಇವಾಗ ಅವ್ರಿಗೆ ಯಾಕೆ ಚಾನ್ಸ್ ಕೊಡ್ಬೇಕು? ನಂಬರ್ಗೆ ಕೊಡ್ಲಿ ಬಿಡಿ, ಅದೇ ಚಾನ್ಸ್ ಹೊಡಿನ. ಇವಾಗ ಗೌರ್ಮೆಂಟ್ ಇಂದ ಬೇರೆ ರೂಲ್ಸ್ ಮಾಡ್ಲಿ, ಅದು ನಾವೇ ಫಾಲೋ ಮಾಡ್ತೀವಿ. ಬೇಕಾದ್ರೆ ಬೇರೆ ಬೇರೆ ಮಾಡೋದು ಸರಿ ಇಲ್ಲ ಇದು. ಅದರಿಂದ ಇವಾಗ ಟ್ಯಾಕ್ಸ್ ಖಂಡಿತ ನಿಲ್ಲಿಸ್ಲೇಬೇಕಾದ್ರು. ನಿಲ್ಲಿಸೋಷ್ಟು ಬಹಳ ಜನಕ್ಕೆ ಒಳ್ಳೇದಾಗುತ್ತೆ, ನಮಗೂ ಒಳ್ಳೇದಾಗುತ್ತೆ. ಕಷ್ಟಪಟ್ಟು ದುಡಿತಾ ಇದ್ದೀವಿ, ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ. ಅವ್ರು ಏನ್ ಕಟ್ತಾ ಇಲ್ಲ. ಅವ್ರಿಗೆ ಏನ್ ಬರ್ತದೆ? ಈಗ ಈ ವಲಸಿಗರ ಜಾಸ್ತಿ ಆಗಿದ್ದಾರೆ ಅನ್ನುವಂಥದ್ದಿದೆ. ಹೌದು, ಅವರೇ ಬಂದೇ ಬೈಕ್ ಗಳನ್ನ ಜಾಸ್ತಿ ಓಡಿಸ್ತಾರೆ. ಹೌದು, ಅವರೇ ಬರೋದು ಇಲ್ಲಿಗೆ. ಕನ್ನಡ ಬರೋದಿಲ್ಲ, ಒಂದು ಅಡ್ರೆಸ್ ಗೊತ್ತಿಲ್ಲ, ಲೊಕೇಶನ್ ಹಾಕೊಂಬರ್ತಾರೆ, ಮಾಡ್ತಾರೆ. ಮೊನ್ನೆ ಶಿವಮೊಗ್ಗದಲ್ಲಿ ಅದೋ ಒಂದು ಕಾರದಲ್ಲಿ ನೋಡಿದ್ರೆ ಬಾಂಬ್ ಬ್ಲಾಸ್ಟ್ ಆಯ್ತು ಅಂತ ಮಾಹಿತಿ ಬರ್ತಲ್ಲ. ಅಥವಾ ಹೆಚ್ಚು ಕಮ್ಮಿ ಮಾಡಿದಾಗ ಇವ್ರು ಏನ್ ಮಾಡ್ತಾರೆ? ಈಗ ಅವನು ಪಾರೊಳಗಡೆ ಸೂಸೈಡ್ ಮಾಡ್ಕೊಂಡಾನೆ. ಅವನು ಸಿಕ್ಕಿದ್ರೆ ಬೇರೆ ಮಾಹಿತಿ ತಿಳ್ಕೊಂಬೋದಾಯ್ತು ನಾವು. ಅವ್ರ ಹತ್ತೆಲ್ಲ ರೆಡಿ ಆಗಿರ್ತಾರೆ. ಇವ್ರಿಗೆ ಏನು ಅಂತಾನೆ ಗೊತ್ತಿಲ್ಲ. ಇವ್ರಿಗೆ ಏನೋ ಒಂದು ಬಂದ ಕೊಟ್ಟ ಓಡ್ಸೋಣ ಬಿಡೋ ಅನ್ನೋ ತರ ಮಾಡ್ತಾ ಇದಾರೆ. ಎಲ್ಲ ಜಾಸ್ತಿ ಬಂದು ಹೊಲ್ಸ್ಕಿಟ್ಟು ಜಾಸ್ತಿ ಬಂದು ಗಾಡಿ ಓಡಿಸ್ತಾ ಇರೋದಿಲ್ಲ. ಹೌದು, ಅವರು ಜಾಸ್ತಿ ಇದ್ದಾರೆ. ಹೌದು, ಜಾಸ್ತಿ ಇದಾರೆ. ಇವಾಗ ಯಾವ್ದೋ ಇದ್ ಮಾಡ್ತಾ ಇದಾರಲ್ಲ, ಇದ್ ಮಾಡ್ತಾ ಇದಾರಲ್ಲ, ಆತರ ಅವ್ರಿಗೂ ಮಾಡಿ DL ಇದೆಯಾ ಇಲ್ವಾ ಅಂತ ಹೇಳಿ ನಮ್ಮ ಕನ್ನಡದವ್ರಿಗೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ರೆ ತುಂಬಾ ಇನ್ನೂ ಒಳ್ಳೇದು. ಇದೆಲ್ಲ ಬಂದು ನಮ್ಮ ಕನ್ನಡಿಗರಿಗೆ ಹೊಟ್ಟೆ ಕಣ್ಣೀರ್ ಬಟ್ಟೆ ಅನ್ನೋದು ಆಗ್ತಾ ಇದೆ. 100% ಗ್ಯಾರಂಟಿ ಆಗ್ತಾ ಇದೆ. ಸದ್ಯಕ್ಕೆ ಇವಾಗ ನಮ್ಮ ಕನ್ನಡದವರ ಮೂಲೆ ತೆಳ್ಳಕ್ಕೆ ಮಾಡೇ ಮಾಡ್ತಾರೆ ಅವರು. ಇದೇ ತರ ಚಾನ್ಸ್ ಕೊಟ್ಟರೆ ನಮ್ಮ ಕನ್ನಡಿಗರೆಲ್ಲ ಹೋಗಿ ಮೂಲೆ ಬೀಳ್ಬೇಕಾಗುತ್ತೆ. ಅಲ್ಲ, ಈಗ ಅವ್ರೇನು ನಾವು ಸುಪ್ರೀಂ ಕೋರ್ಟ್ ಮೆಟ್ಲಿರ್ತೀವಿ ಬೈಕ್ ಟ್ಯಾಕ್ಸಿ ಅವರು ಅಂತದ್ದು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೇಳ್ತಾ ಇದೆ. ನಾವು ಟ್ಯಾಕ್ಸ್ ಕೊಡ್ತೀವಿ, ಎಲ್ಲೋ ಬೋರ್ಡು ಹಾಕೋತೀವಿ, ಡ್ರೆಸ್ ಕೂಡ ಹಾಕೋತೀವಿ, ನಮ್ಗೆ ಅವಕಾಶ ಕೊಡಿ ಅಂತೇಳಿ. ಅವಕಾಶ ಕೊಟ್ಬಿಟ್ರೆ ಅವಕಾಶ ಕೊಡೋದು ತಪ್ಪದು. ಕೊಡ್ಲಿ, ನಮ್ ಕನ್ನಡಿಗರಿಗೆ ಕೊಡ್ಲಿ, ಬೇರೆಯವ್ರಿಗೆ ಕೊಡಬಾರ್ದು. ಕೊಡ್ಲಿ, ನಮ್ ಕನ್ನಡಿಗರಿಗೆ ಕೊಡ್ಲಿ, ಮಾಡ್ಲಿ. ಅವ್ರಿಗೊಂದು ಫೆಸಿಲಿಟಿ ಕೊಡ್ಲಿ, ಮಾಡ್ಲಿ. ಬೇಡ ಅಂತ ಏನ್ ಅವಶ್ಯಕತೆ ಇಲ್ಲ, ನಾವು ಹೇಳ್ತಾ ಇಲ್ಲ. ನಮ್ ಕನ್ನಡಿಗರು ಯಾರಿದ್ದಾರೆ ಅವ್ರು ಫಾಲೋ ಮಾಡ್ಲಿ, ಕೊಡ್ಲಿ. ಎಲ್ಲಿಂದ ಬಂದರೆ ಕೊಟ್ಬಿಟ್ಟು ಮಾಡಿ ಏನೋ ಒಂದ್ ಮಾಡ್ಬಿಟ್ಟು ಹೋದ್ರೆ ಯಾರು ಬರ್ತಾರೆ? ಯಾರು ಬರೋದಿಲ್ಲ. ಅಂದ್ರೆ ಹೊರಗಡೆಯವ್ರು ಬೇಡ, ನಮ್ ಕನ್ನಡಿಗ ಮಾತ್ರ ಕೊಡ್ಲಿ. ಹೊಟ್ಟೆಪಾಡಿ ಏನು ದುಡ್ಕೊಂಡು ಹೋಗ್ಲಿ. ಟ್ಯಾಕ್ಸ್ ಇನ್ನೊಂದು ಮತ್ತೊಂದು ಎಲ್ಲ ಇರ್ಬೇಕು. ಪ್ರತಿಯೊಂದು ನಾವೇನ್ ರೂಲ್ಸ್ ಫಾಲೋ ಮಾಡ್ತೀವಿ ಅವ್ರು ಅದೇ ತರ ರೂಲ್ಸ್ ಫಾಲೋ ಮಾಡಿ ಕೊಡ್ಲಿ. ಎಲ್ಲ ಬೋರ್ಡ್ ಇರ್ಲಿ, ಕೊಡ್ಲಿ. ಏನ್ ತೊಂದ್ರೆ ಇಲ್ಲ. ಅದು ಕನ್ನಡಿಗರಿಗೆ ಕೊಡ್ಲಿ. ಎಲ್ಲಿಂದ ಬಂದ್ರೆ ಕೊಟ್ಟವ್ರಿಗೆ ಏನ್ ಪ್ರಯತ್ನ ಬರುತ್ತೆ? ನಾಳೆ ಹೊತ್ತಿಗೆ ಏನೊಂದು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾರು ಬರೋದಿಲ್ಲ, ಜವಾಬ್ದಾರಿ ಯಾರು ವಹಿಸ್ಕೊಳ್ಳೋದಿಲ್ಲ. ಯಾವ್ದೋ ಒಂದು ಆಕ್ಸಿಡೆಂಟ್ ಆಗೈತೆ, ಓಲೋ ಒಬ್ಬರು ಕಟ್ಕೊಡ್ತಾ ಇದೀವಿ, ಸರ್ಕಾರ ಕಟ್ಕೊಡಿ ಅಂತ ಕೇಳ್ತಾ ಇದಾರೆ. ಪಾರ್ಟಿ ಏನ್ ಕಟ್ಕೊಡ್ತಾ ಇಲ್ಲ. ಅದೇನ್ ಬೇಕದು? ಸರ್ಕಾರಕ್ಕೆ ಏನ್ ಬೇಕಿದೆ? ಅದು ಸರ್ಕಾರ ಏನ್ ಕಟ್ಕೊಡ್ಬೇಕು? ಅವ್ರ ಜವಾಬ್ದಾರಿ ಮಾಡ್ಕೊಡ್ಲಿ. ಅವರು ಓಲೋ ಓವರ್ ಮಾಡ್ತಾರೆ, ಅದ್ ಮಾಡ್ತಾರೆ ಅಂತ ಮಾಡಿಸ್ಕೊಳ್ಳೋದು, ಕಮಿಷನ್ ಇಸ್ಕೊಳ್ಳೋದು. ನಾಳೆ 6 ತಿಂಗಳು 11 ದಿವಸ ಹಿಡಿದವ್ರೆ, ತಿರ್ಗಿ 11 ದಿವಸ ಹಿಡಿದವ್ರೆ ಅಂತ ಕಮಿಷನ್ ಇಸ್ಕೊಂಡ್ಮೇಲೆ ತಿರ್ಗಿ ಶುರು ಮಾಡ್ತಾರೆ. ಅದೇನ್ ಬೇಕದು? ಫುಲ್ ಸ್ಟಾಪೇ ಮಾಡ್ಲಿ. ಎಲ್ಲ ಮಾಡ್ತೀವಿ ಅಂದ್ರೆ ರೂಲ್ಸ್ ಮಾಡ್ಲಿ, ಕನ್ನಡಿಗರಿಗೆ ಕೊಡ್ಲಿ, ಹೊಡಿಲಿ, ಅಷ್ಟೇ.
ಬ್ರದರ್ ಈಗ ಬೈಕ್ ಟ್ಯಾಕ್ಸಿ ಹಿಡಿತಿದ್ದಾರೆ, ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ ಅನ್ನೋದು ಕೂಡ ಪ್ರಶ್ನೆ. ಈ ಬಾಡಿಗೆ ಜಾಸ್ತಿ ಆಗ್ತಿದಾವ. ಬಾಡಿಗೆ ಫಸ್ಟ್ಗಿಂತ ಪರವಾಗಿಲ್ಲ ಜಾಸ್ತಿ ಆಗಿದೆ ಬಾಡಿಗೆ. ಏನ್ ತೊಂದ್ರೆ ಫಸ್ಟ್ ಒಂದೊಂದು ಡ್ಯೂಟಿಗೆ 1 hour ಅರ್ಧ ಗಂಟೆ ಕಾಯ್ಬೋದು. ಇವಾಗ ಪರವಾಗಿಲ್ಲ, ಒಂದು 5 ನಿಮಿಷ 10 ನಿಮಿಷಕ್ಕೆಲ್ಲ ಬ್ಯಾಕ್ ಟು ಬ್ಯಾಕ್ ಬಿಡುತ್ತೆ, ಪರವಾಗಿಲ್ಲ. ಈ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅದು ಅಂದ್ರೆ ಬೇಕು ಅಂದ್ರೆ ಯಾವ ತರದ್ ಬೇಕು? ಬೇಕಂದ್ರೆ ಅಲ್ಲ, ಇಲ್ಲಿ ಕನ್ನಡದವ್ರು ಓಡಿಸಿದ್ರೆ ಪರವಾಗಿಲ್ಲ. ಮಹಾರಾಷ್ಟ್ರ, ಒರಿಸ್ಸಾ, ಇದು TN, AP ಅವರೆಲ್ಲ ಬಂದು ಓಡಿಸಿದ್ರೆ ಡ್ಯೂಟಿಯಲ್ಲಿ ಇರುತ್ತೆ. ಏನೋ ಅಲ್ಲ, ನಮ್ ಸ್ಟೇಟರ್ ಏನೋ ಓಡಿಸ್ರ ಅಂದ್ರೆ ಪರವಾಗಿಲ್ಲ, ಪಾಪ ಬಿಡು ಎಲ್ಲ ಅವ್ರಿಗೆ ಹೊಟ್ಟೆ, ಅವ್ರಿಗೆ ಹೊಟ್ಟಿದೆ ನಮ್ಗೆ ಹೊಟ್ಟಿದೆ, ಪಾಪ ಮಾಡ್ಕೊಳ್ಳಿ. ಬೇರೆ ಸ್ಟೇಟ್ ಇಂದ ಬಂದ ಎಲ್ಲಾರು ಮಾಡ್ತಾ ಇದ್ರೆ ಡ್ಯೂಟಿಯಲ್ಲಿ ಇರುತ್ತೆ ನಮ್ಗೆ. ಕ್ಯಾಬ್ ಅವ್ರು ತಗೊಳ್ರಿ, 10 ಲಕ್ಷ ಆಗಿರುತ್ತೆ ಬಂಡವಾಳ, 15 ಲಕ್ಷ ಎಲ್ಲಿಂದ ದಿಸಕ್ಕೆ 1000 ರೂಪಾಯಿ ಸಾಕು ಅವ್ರಿಗೆ, ಡೀಸೆಲ್ಗೆ ಸಾಕಾಗಲ್ಲ. 3 ಲಕ್ಷ 4 ಲಕ್ಷ ಆಗುತ್ತೆ ದಿಸಕ್ಕೆ. ಅಲ್ಲ 700 ರೂಪಾಯಿ 800 ರೂಪಾಯಿ ಮಾಡಕ್ಕಲ್ಲ. ಮನೆಗೆ ಗ್ಯಾಸ್ ಏನ್ ಹಾಕೋದು? ನಾವ್ ಹೇಳೋದಲ್ಲ, ನಂಬರ್ ಮಾಡಿದ್ರೆ ಪರವಾಗಿಲ್ಲ. ಬೇರೆ ಸ್ಟೇಟ್ ಇಂದ ಬಂದ್ ಮಾಡ್ತಾರಲ್ಲ, ಅದನ್ನ ಫಸ್ಟ್ ಕೇಳ್ಬೇಕು, ಅವ್ರನ್ನ ಹಿಡಿಬೇಕು. ಫಸ್ಟ್ ಕಂಪನಿ ಬೇರೆ ಸ್ಟೇಟ್ ಗಾಡಿಗಳನ್ನ ಇಲ್ಲಿ ಪರ್ಮಿಷನ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಅವ್ನಿಗೆ ಜ್ಞಾನ ಬೇಡವಾ ಅಂತ? ಅವ್ನ್ ಕೊಟ್ಟಿಲ್ವಲ್ಲ, ಅವ್ನಿಗೆ ಹೆಂಗಾದ್ರು ಮಾಡ್ಕೊಳ್ಳಿ, ಅವ್ನಿಗೆ ದುಡ್ಡು ಬೇಕಷ್ಟೇ. ಅವ್ನು ಇಂಪಾರ್ಟೆಂಟ್ ಬೇಕಾಗಿರೋ ದುಡ್ಡು, ಅದಕ್ಕೆ ಪ್ರಿಪ್ರೇಷನ್ ಕೊಡ್ತಾನೆ ಅಷ್ಟೇ. ಇವಾಗ ಯಾರು ಅಂತ ಪ್ರಯಾಣಿಕರಿಗೆ ಬುದ್ಧಿ ಬೇಡವಾ? ನೀನು ಇವಾಗ ಎಷ್ಟೋ ಜೊತೆ ಹೆಂಗ್ ನನ್ನ ನಂಬಿಕೆಯಿಂದ ಹೋಗ್ಲಿ, ಒಂದು ಮಾಹಿತಿ ಇರಲ್ಲ ಅಂತ ಹೇಳಿ ಪ್ರಯಾಣಿಕರಿಗೆ ಬೇಡವಾ ಜ್ಞಾನ? ಇವಾಗ ಎಷ್ಟೋ ಜನ ಬಿದ್ದು ಏಟ್ ಮಾಡ್ಕೊಂಡ್ರು, ಕಾಲ್ ಮುರ್ಕೊಂಡ್ರು, ಜೀವ ಹೋಗಿದೆ. ಸಾವಾಗಿದೆ. ಅದು ಗೊತ್ತಿದ್ರು ಜನ ಹತ್ತುತ್ತಾರೆ. ಅವ್ನ ಜನಕ್ಕೆ ನಾವ್ ಏನ ಅವ್ರಿಗೇನೋ ಪಾಪ ಅವ್ರ ಹೊಟ್ಟೆ ಪಾಡು ಏನೊಂದ್ 45 ರೂಪಾಯಿ ಮುಗುತ್ತಂತ ಹೋಯ್ತಾರೆ. ಸೇಫ್ಟಿ ಇಲ್ವಲ್ಲ. ಅದೇ ಪ್ರೆಸೆಂಟ್ ದುಡ್ಡು ನೋಡ್ತಾರೆ, ಜೀವ ಮುಖ್ಯ ಅಲ್ವಾ? ಹೋಗಿ ಬೇಡ ಅಂತ ಹೇಳಲ್ಲ, ಸೇಫ್ಟಿ ಇರೋದ್ರಲ್ಲಿ ಹೋಗಿ ಬೇಡ ಅಂತ ಹೇಳಲ್ಲ. ಪರ್ಮಿಷನ್ ಎಲ್ಲಿದೆ ಲೈಸೆನ್ಸ್ ಎಲ್ಲಿದೆ? ಬೈಕ್ ಇದಕ್ಕೆ ಯಾರು ಪರ್ಮಿಷನ್? RTO ಪರ್ಮಿಷನ್ ಇದೆಯಾ? ಎಲ್ಲಿದೆ? ಏನಿಲ್ಲ, ಸುಮ್ನೆ ಹೊಡಿದ್ರು ಮತ್ತೆ ಹೆಂಗ್ ಹೊಡಿಸ್ತಾರೆ? ಮಾಡ್ತಾರೆ, ಮಾಡ್ಲಿ, ಬೇಡ ಅಂತ ಹೇಳಲ್ಲ. ನಮ್ ಸ್ಟೇಟರ್ ಮಾಡಿದ್ರೆ ಪರವಾಗಿಲ್ಲ, ಬೇರೆ ಸ್ಟೇಟರ್ ಎಲ್ಲ ಮಾಡಿದ್ರೆ ಹಿಂಗ್ ಹೇಳಿ ಸುಮ್ನೆ ಅದು ಹಿಂಸೆ ಅಲ್ವಾ? ನಂಬರ್ ಮಾಡಿದ್ರೆ ನಮ್ಗೇನ್ ಬೇಜಾರಿಲ್ಲ. ಬೇರೆ ಸ್ಟೇಟರ್ ಮಾಡ್ಬಾರ್ದು. ಅಲ್ಲಿಂದ ಗಾಡಿ ಎತ್ಕೊಂಡ್ ಇಲ್ಲಿ ಮಾಡ್ತಾರಲ್ಲ ಅವ್ರ ಗಾಡಿಯಲ್ಲಿ, ಅದ್ ಬೇಡ. ಬೆಳಗ್ಗೆ ಇಲ್ಲಿಂದ 1.5 ಬಾಡಿಗೆ ತಿರ್ಗಾ ರಿಟರ್ನ್ ಬರ್ಬೇಕಾದ್ರೆ ಹಾಕೊಂಡ್ ಬರ್ತಾರೆ. ನಾವೆಲ್ಲ 3 ಲಕ್ಷ ಸಂಬಳ ಇದ್ರು ಸಾಕಾಗಲ್ಲ ಅವ್ನಿಗೆ. ಸರ್ಕಾರ ಸರಿ ಇಲ್ಲ, ಅದಕ್ಕೋಸ್ಕರನೇ. ಯಾಕಂದ್ರೆ ಇವತ್ತಿನ ದಿನ ಎಲ್ಲ ಹಿಂದಿಯವರು ಬೆಳಂದೂರ್ ಕಡೆ ಎಲ್ಲ ಬಂದು ಎಲ್ಲ ಸೆಟ್ಗಳು ಹಾಕೊಂಡು ಅವ್ರಿಗೆ 10,000 15,000 ಕೊಟ್ಟು DL ಮಾಡಿಸ್ಕೊಡ್ತಾವ್ರೆ. ಇಲ್ಲಿ ನಾವು ಹುಟ್ಟಿ ಬೆಳೆದವ್ರಿಗೆ ಇವಾಗ TC ಮಾಡಿಸ್ಕೊಡ್ಬೇಕು. ಇವಾಗ ನಮ್ಗೆ ಆಧಾರ್ ಕಾರ್ಡ್ ಬೇಕು. ನಾವು ಲೈನಲ್ಲಿ ಹೋಗಿ ನಿಂತ್ಕೊತೀವಿ, ಅವ್ರಿಗೆಲ್ಲ 1000 ರೂಲ್ಸ್ಗಳು ಕೇಳ್ತಾರೆ. ಅದು ಆಧಾರ್ ಕಾರ್ಡ್ ಹೆಸರು ಚೇಂಜ್ ಇಲ್ಲ ಅಂದ್ರೆ ಅದು ತಿರ್ಗಾ ಲಾಯರ್ ಹತ್ರ ಲೋಟ್ರಿ ಮಾಡಿಸ್ಕೊಬಾ ಅಂತಾರೆ. ಅವ್ರಿಗೆ ಏನು ಕೇಳಲ್ಲ. 10,000 ರಿಂದ 15,000 ಇಸ್ಕೊತಾರೆ. ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲ ಮಾಡಿಸಿ DL ಕೊಡ್ತಾರೆ, ಅವ್ರು ಓಡಿಸ್ತಾರೆ. ಅದಕ್ಕೆ ಅಂತ ಜನ ಬೆಳಿತಾವ್ರೆ. ನಾವು ಇಲ್ಲಿ ಹುಟ್ಟಿ ಬೆಳೆದಿದ್ದವ್ರು ಇಲ್ಲಿ ಸಂಪಾದನೆ ಮಾಡಕ್ ಆಯ್ತಾ ಇಲ್ಲ ಅಷ್ಟೇ. ಇವಾಗ RTOದವರು ಒಂದಷ್ಟು ವೆಹಿಕಲ್ ಹಿಡಿದ್ರಲ್ಲ, 2-3 ದಿನದಿಂದ ನಡೀತಾ ಇದಾರೆ. ಅದು ನಮ್ಮ ಜಾಗದಲ್ಲಿ ಅವರೇ RTOದವರು ರೋ ಪಡೆಯುವಂತ ಕೆಲಸ ಆಗ್ತಾ ಇದೆ, ಆವಾಜ್ ಆಗ್ತಾ ಇದಾರೆ. ಯಾರಿಗೆ? RTOದವರಿಗೆ, ಔಟ್ ಆಫ್ ಸ್ಟೇಟ್ ನವರು ಬೈಕ್ ಆಗ್ತಾ ಇದಾರೆ. ಅವ್ರು ಏನ್ ಮಾಡಕ್ತಾರೆ ಪಾಪ? ಅವರು RTOದವರು ಅವರು ಕೈ ಎತ್ತಕ್ ಆಗಲ್ಲ. ಅವ್ರದೇನ್ ರೂಲ್ಸ್ ಇರೋದು ಅವ್ರದ್ದೇನು. ಅವ್ನ್ ಸಿಕ್ತಾ ಅವ್ನ್ ಗಾಡಿ ಸೀಸ್ ಮಾಡೋದು, ಅವ್ನ್ DL ಸೀಸ್ ಮಾಡೋದು, ಗಾಡಿ ಕಿತ್ ಮಾಡ್ಕೊಡೋದು ಅಷ್ಟೇ. ಅವಾಗ ಸರ್ಕಾರ ಗೊತ್ತಾಗುತ್ತೆ ಏನು ಎತ್ತು ಅಂತ, ಅಷ್ಟೇ, ಏನೇನಿಲ್ಲ. ಅಟ್ಲೀಸ್ಟ್ 2-3 ದಿನದಿಂದ ಹಿಡಿತದೆ ಸರ್. ನಿಮ್ ಅಟ್ಲೀಸ್ಟ್ ಒಂದು ಚೇಂಜಸ್ ಆಗಿದ್ಯಾ ಬಾಡಿಗೆ ಬೀಳೋದ್ರಲ್ಲಿ? ಬಹಳ ಚೆನ್ನಾಗಿದೆ, ಬಹಳ ಆಗಿದೆ. ಅದೇ ತರ ಮಾಡಿದ್ರೆ ಒಳ್ಳೇದು. ಇವತ್ತು 2 ವೀಲರ್ ಇವಾಗ ಹತ್ಕೊಂಡು ಹೋಗ್ತಾರೆ ಲೇಡೀಸ್ಗಳು, ಅವ್ರ ಮೊಬೈಲ್ ಕಿತ್ಕೊಳ್ಳೋದು, ಚೈನ್ ಕಿತ್ಕೊಳ್ಳೋದು ಮಾಡ್ತಾವ್ರೆ. ಅದೇ ಇಲ್ಲಿರೋರು ಆಟೋ ಡ್ರೈವರ್ ಒಂದು 10 ರೂಪಾಯಿ 20 ರೂಪಾಯಿ ನೋಡಿ ಹೆಣ್ಮಕ್ಳುಗಳು ಹತ್ತಲ್ಲ ಗಾಡಿನ ಅಲ್ವಾ? ಅದಕ್ಕೋಸ್ಕರ 2 ವೀಲರ್ ಬೈಕ್ ಟ್ಯಾಕ್ಸಿ ಓಡಿಸೋದೇ ಆದ್ರೆ ಯಾರಿಗೆ ಅವಕಾಶ ಸಿಗ್ಲಿ ಸರ್? ಅಂದ್ರೆ ಯಾವ ರೂಲ್ಸ್ ಇರಬೇಕು ಹಾಗಾದ್ರೆ? ಯಾರ ರೂಲ್ಸ್ ಬೇಡ, ಅದು ಬೈಕ್ ಟ್ಯಾಕ್ಸಿ ಸ್ಟಾಪೇ ಮಾಡ್ಬಿಡ್ಬೇಕು ಅಷ್ಟೇ, ಸ್ಟಾಪೇ ಮಾಡ್ಬಿಡ್ಬೇಕು. ಇವತ್ತಿನ ನೋಡಿ ಇವಾಗ ಆಟೋ ಜೆಂಟ್ಸ್ ಓಡಿಸ್ತಾವ್ರೆ, ಲೇಡೀಸ್ ಓಡಿಸ್ತಾವ್ರೆ ಇಲ್ಲಿರೋರು. ನಮ್ಗೆ ಬಹಳ ಸಂತೋಷ ನಮ್ಗೆ. ಯಾಕಂದ್ರೆ ಒಂದು ಮನೆಯಲ್ಲಿ ಒಬ್ಬರೇ ದುಡಿಯಕ್ ಆಗಲ್ಲ, ಇಬ್ರು ಗಂಡ ಹೆಂಡತಿ ದುಡಿಬೇಕು. ಅದೇ ನಮ್ಗೆ ಬಹಳ ಸಂತೋಷ. ಇವಾಗ ಹೆಣ್ಮಕ್ಳುಗಳು ದುಡಿತಾವ್ರೆ ಆಟೋ, ನಮ್ಗೆ ಇನ್ನ ಸಂತೋಷ. ನಮ್ಗೆ ನಾವು ಕೇಳ್ತೀವಿ, ಏನಕ್ಕ ಚೆನ್ನಾಗಿದೆ ಸಂಪಾದನೆ ಅಂತ ಕೇಳಿದ್ರೆ ಚೆನ್ನಾಗಿದೆ ಅಣ್ಣ ಜೀವನ ಅಂತ ಹೇಳ್ತಾರೆ. ಅದು ಬಹಳ ಸಂತೋಷ. ಇವತ್ತು ದಿನ ಎಷ್ಟೋ ಜನ ಏನ್ ಮಾಡ್ತಾವ್ರೆ, ಈ ಸೇಟುಗಳು ಅವರು ಇವರು ಹೆಣ್ಮಕ್ಳುಗಳಿಗೆಲ್ಲ ಆಟೋಗಳು ಸಬ್ಸಿಡಿ ಕೊಡ್ತಾವ್ರೆ. ಪಾಪ ಬಹಳ ಒಳ್ಳೇದದು. ಯಾಕಂದ್ರೆ ಅವರಿಂದ ಇವಾಗ ಒಂದು ಆಟೋ ತಗೊಳಕ್ಕೆ ಶಕ್ತಿ ಇರಲ್ಲ. ಇವಾಗ ಗಂಡನ ಸಂಪಾದನೆ ನೋಡ್ತಾರೆ, ಮನೆ ಕಟ್ಟದ, ಬಾಡಿಗೆ ನೋಡೋದ, ಸ್ಕೂಲ್ ಮಕ್ಳು ಸೇರ್ಸದ ಅಂತ. ಇವಾಗ ಅವ್ರಂತವ್ರು ಯಾರೋ ದೊಡ್ಡವ್ರು ಸಹಾಯ ಮಾಡ್ತಾರೆ, ಆ ಹೆಣ್ಮಕ್ಳುಗಳು ಹಾಕೊಂಡು ಓಡಿಸ್ತಾವ್ರ ಆಟೋ ಅಷ್ಟೇ ಸ್ವಾಮಿ. ಬೆಂಗಳೂರು ಬೈಕ್ ಟ್ಯಾಕ್ಸಿ ಬೇಡ, ಬೈಕ್ ಟ್ಯಾಕ್ಸಿ ಬೇಡವೇ ಬೇಡ. ಆಪತ್ತು, ಜೀವಕ್ಕೆ ಆಪತ್ತು. ಎಲ್ಲರೂ ಸಾವುಗಳು ಜಾಸ್ತಿ ಆಗಿದೆ. ಹಳ್ಳ ತಿಂಡಿ ನೋಡಲ್ಲ, ಒಳ್ಳೆ ರೈಸ್ಗೋಸ್ ಕುದುರೆ ತರ ಹೋಯ್ತಾರೆ. ಅವ್ರು ಬೀಳಿಸ್ಬಿಡ್ತಾರೆ. ಬೀಳ್ಸಾದ್ಮೇಲೆ ಇವಾಗ ಅವ್ರು ರಾಪಿಡ್ ಅವರು ಅವ್ರಿಗೆ 2 ವೀಲರ್ ಹಿಂದೆ ಕೂತವ್ರಿಗೆ ಏನೂ ಕೊಡಲ್ಲ. ಅದು ಆಗಿದೆ. ರಾಪಿಡ್ ಕ್ಲೋಸ್ ಮಾಡ್ಬೇಕು ಅಷ್ಟೇ, ಸಂತೋಷ. ರಾಪಿಡ್ ಅವ್ರು ಎಲ್ಲ ಹೊಡಿತಾರೆ 2 ವೀಲರ್, ಹಂಗ ಆಗ್ಬಿಟ್ಟಿದೆ ಇವತ್ತು ಪರಿಸ್ಥಿತಿ. ಬೈಕ್ ಟ್ಯಾಕ್ಸಿನೇ ಬೇಡ, ಬೈಕ್ ಟ್ಯಾಕ್ಸಿನೇ ಬೇಡ. ನೋಡ್ತಾ ಇದ್ರಿ, ಬೈಕ್ ಟ್ಯಾಕ್ಸಿಗಳನ್ನ ಸೀಸ್ ಮಾಡುವಂತ ಕೆಲಸ ಆಗ್ತಾ ಇದೆ. ಸೀಸ್ ಮಾಡುವಂತ ಬೈಕ್ ಗಳಲ್ಲಿ ಏನಾಗ್ತಾ ಇದಾವೆ, 100ಕ್ಕೆ 90 ಭಾಗ ಔಟ್ ಆಫ್ ಸ್ಟೇಟ್ ನವರೇ ಇದಾರೆ.
ಅಂತವ್ರೆಲ್ಲ ಬಂದು ದುಡಿತಾ ಹೋದ್ರೆ ನಮ್ಮ ಕನ್ನಡಿಗರ ಗತಿ ಏನಾಗಬೇಕು? ಬೈಕ್ ಟ್ಯಾಕ್ಸಿ ಬೇಕು ಅನ್ನುವಂಥದ್ದು ಇದೆ, ಬೇಡ ಅನ್ನುವಂಥದ್ದು ಇದೆ. ಒಬ್ಬ ಆಟೋ ಚಾಲಕರಾಗಿ ನೀವೇನ್ ಹೇಳ್ಬೋದು ಅಂತ? ಅದೇ ಸರ್, ಇವಾಗ ಮಾಡ್ತಾರದ ಆಲ್ಟೋ ಇದ್ರು ಒಳ್ಳೆ ಕೆಲಸ ಅಂತ ಅನ್ಸುತ್ತೆ ಸರ್. ಅದರಿಂದ ಇವಾಗ ಮಾಡ್ತಾರದು ಅದು ಒಳ್ಳೇದೇ. ನಮ್ಗೆ ಏನಂದ್ರೆ ದುಡಿಯಕ್ ನೋಡಿ ಒಂದ್ ಸತಿ ನಿಂತ್ಕೊಂಡ್ಬಿಟ್ರೆ 1 hour 2 hour ಆದ್ರೆ ಒಂದ್ ಡ್ಯೂಟಿ ಬೀಳಲ್ಲ. ಇವಾಗ ಅದೇ ರ್ಯಾಪಿಡ್ ಸ್ಟಾಪ್ ಆದಾಗಿಂದ ಎಲ್ಲರೂ ಹೋದ್ರೆ ಒಂದ್ ಡ್ಯೂಟಿ ಮಾಡ್ಕೊಂಡ್ ಬರ್ಬೋದು ಒಂದ್ ಕಡೆ. ಆತರ ಇದೆ ಇವಾಗ ಪರವಾಗಿಲ್ಲ. ಈಗ ಅದೇ ಬೈಕ್ ಟ್ಯಾಕ್ಸಿಗಳನ್ನ ನೋಡೋದಾದ್ರೆ ಔಟ್ ಆಫ್ ಸ್ಟೇಟ್ ನವರೇ ಸಿಗ್ತಾ ಇದಾರೆ. ಸರ್, ಎಲ್ಲ ಆಂಧ್ರ, ಬೇರೆ ತಮಿಳ್ನಾಡು ಆ ಕಡೆ ಇದ್ರೆ ಬೈಕ್, ಕೇರಳ ಅವೆಲ್ಲ ಬೈಕ್ ಅವೇ ಓಡ್ತಾ ಇರೋದು. ಅಲ್ಲ, ಅವ್ರು ಬಂದು ಇಲ್ಲಿ ದುಡಿಯಕ್ ಬೈಕ್ ಬಂದಿರಲ್ಲ, ಬೇರೆ ಬೇರೆ ಕೆಲಸಕ್ಕೆ ಬಂದಿರ್ತಾರೆ. ಓದಕ್ ಬಂದಿರೋರೆಲ್ಲ ಡ್ಯೂಟಿ ಮಾಡ್ತಾ ಇರ್ತಾರೆ. ಇವಾಗ ನಾವು ಆಟೋ ತಗೊಂಡ್ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತೀವಿ. ಹೌದು, ನಿಮ್ಮಂತ ಆಟೋ ಚಾಲಕ ಪರ್ಮನೆಂಟ್ ಆಗಿ ಜೀವನ ಸಾಗಿಸ್ತಾ ಇರ್ತೀರ. ನಿಮ್ಮವ್ರ ಕಥೆ ಏನಾಗ್ಬೇಕಾದ್ರೆ ನಿಮ್ಮದು? ಅದೇ ಸರ್, ಇವಾಗ ಮಾಡ್ತಾ ಇರೋದೇ ಪರ್ಮಿಟ್ ಆಗಿ ಸ್ಟಾಪ್ ಮಾಡಿದ್ರೆ ಒಳ್ಳೇದು ಅಂತ ಅನಿಸ್ತಾ ಈಗ ಅವ್ರು ಏನ್ ಹೇಳ್ತಾ ಇದಾರೆ, ಬೈಕ್ ಟ್ಯಾಕ್ಸಿ ಒಂದಷ್ಟು ಯೂನಿಯನ್ ಕಟ್ಕೊಂಡ್ಬಿಟ್ಟಿರ್ತಾರೆ, ನಾವು ಸುಪ್ರೀಂ ಕೋರ್ಟ್ ಹೋಗ್ತೀವಿ ಅಂತ ಇದಾರೆ. ಸುಪ್ರೀಂ ಕೋರ್ಟ್ ಅವಕಾಶ ಕೊಡುತ್ತಾ ಇವರಿಗೆ? ಸೇಫ್ಟಿ ಅನ್ನೋದು ಮುಖ್ಯ ತಾನೆ? ಪ್ರಯಾಣಿಕರ ಸೇಫ್ಟಿ ಇದೆಯಾ? ಇಲ್ಲ ಸರ್, ಅದ್ರಲ್ಲಿ ನೋಡ್ತಾ ಇದ್ರಲ್ಲ, ಬೀಳ್ತಾ ಇರ್ತಾರೆ. ಎಷ್ಟೋ ಜನ ಬಿದ್ದಾಗ ಆಟೋ ಕೇಳ್ತಾರೆ. ಎಷ್ಟೋ ಜನ ನೀವೇ ತುಂಬ್ಕೊಂಡು ಹೋಗ್ತೀರಾ? ನಾವೇ ನೋಡಿದೀವಿ, ನಾವೇ ನೋಡ್ತೀವಲ್ಲ ಸರ್. ಒಂದ್ಸತಿ ಎಷ್ಟೊಂದ್ ಸತಿ ನಾವೇ ನೋಡಿದ್ವಿ, ರೋಡಲ್ಲಿ ಬಿದ್ದಿರ್ಬೇಕಾರೆ ಸರ್ ಆಟೋ ಅಂತ ಕೇಳವ್ರೆ. ನಾವು ಅಡ್ಮಿಟ್ ಮಾಡಿದ್ವಿ. ಒಂದೊಂದ್ ಕೆಲವು ಸತಿ ಅನ್ಸುತ್ತೆ ರ್ಯಾಪಿಡ್ ಓಡಿಸೋ ಟೈಮಲ್ಲಿ ಬಿದ್ದಿರ್ತಾರಲ್ಲ, ಅವ್ರನ್ನ ಎತ್ಕೋಬಾರ್ದು ಅನ್ಸುತ್ತೆ. ಆ ಟೈಮ್ ನೋಡಿದ್ರೆ ಓಲಿ ಬಿಡು, ಇನ್ನೇನ ಅಯ್ಯೋ ಕರ್ಕೊಂಡು ನಾವೇ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ. ಇತ್ತೀಚೆಗೆ ಅಪಘಾತಗಳಾಗಿದ್ದಾವೆ. ಒಬ್ಬಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಕೇರಳ ಹುಡುಗಿ ಚೆಸ್ಟ್ ಎಲ್ಲ ಮುರಿದೋಗಿದ್ದಾವೆ, ಮುಖಮೂತಿ ಎಲ್ಲ ಕಿತ್ತೋಗಿದೆ, ಪ್ಲಾಸ್ಟಿಕ್ ಸರ್ಜರಿ ಆಗಿದೆ, ನನಗೆ 20 ಲಕ್ಷ ಖರ್ಚಾಗಿದೆ ಅಂತ ಹೇಳ್ಕೊಂಡಿದ್ದಾಳೆ. ನೋಡಿ ಸರ್, ಒಂದ್ಸತಿ ಯಾರೋ ಒಬ್ಬ ರ್ಯಾಪಿಡ್ ಬೈಕ್ ಅಲ್ಲಿ ಕೈ ಆಡ್ಸ ಏನೇನೋ ಬರ್ತಾವ ನೋಡಿದ್ರೆ. ಮತ್ತೆ ಆತರ ಆಟೋದಲ್ಲಿ ಯಾವ ತರ ಅಂತದ್ ಇದೆಯಾ? ಇಲ್ಲ. ಮತ್ತೆ ಆಟೋದವ್ರು ಏನಾಗ್ಲಿ ಸರ್, ಸೇಫ್ಟಿಯಾಗಿ ಮನೆ ಕರ್ಕೊಂಡು ಹೋಯ್ತಿ. ಎಷ್ಟೊತ್ತೇ ಆಗ್ಲಿ ಅವ್ರ ಸೇಫ್ಟಿಯಾಗಿ ಮನೆ ಕರ್ಕೊಂಡು ಹೋಗಿ ಬಿಡ್ತೀವಿ. ಕೆಲವು ಆಟೋ ಚಾಲಕರು ಹೇಳ್ತಿದ್ರೆ ಕೊಡೋದೇ ಆದ್ರೆ ಒಂದ್ ವೇಳೆ ಕರ್ನಾಟಕದ ನಮ್ಮ ಯುವಕರಿಗೆ ಕೊಡ್ಲಿ, ಕೆಲಸ ಇಲ್ದವ್ರಿಗೆ ಅನ್ನುವಂಥದ್ದು ಕೂಡ ಇದೆ. ನೀವೇನ್ ಅನ್ಬೋದು? ಅದೇ ಸರ್, ಆಟೋದವ್ರು ಹೇಳೋದೆಲ್ಲ ಕರೆಕ್ಟ್ ಆಗಿದೆ ಅಂತ ನಾವು ಹೇಳ್ತೀವಿ. ಒಟ್ಟಿನಲ್ಲಿ ಆಟೋ ಚಾಲಕರ ದುಡಿಮೆ ಚೆನ್ನಾಗಿದ್ಯಾ ಅಥವಾ ಸೀಸ್ ಆಗ್ತಿರುವಂತ ದಿನಗಳಲ್ಲಿ ಹೆಚ್ಚಾಗಿದೆಯಾ? ಸರ್, ಇವಾಗ ಪರವಾಗಿಲ್ಲ ಸರ್, ಎಲ್ಲಾರು ಹೋದ್ರೆ ಒಂದ್ ಡ್ಯೂಟಿ ಮಾಡ್ಬೋದು. ಅವಾಗಾದ್ರೂ ಎಲ್ಲಿ 2 hour 3 hour ಆದ್ರೂ ಅಲ್ಲೇ ಕೂತ್ಕೋಬೇಕಾಯ್ತು. ನಾವು ಎಲ್ಲಾರು ಹೋದ್ರೆ ಮತ್ತೆ ಎಲ್ಲಾರು ಬರ್ಬೇಕಾ ಖಾಲಿ ಬರ್ಬೇಕಾಯ್ತು. ಇವಾಗಾದ್ರೂ ಒಂದ್ ಪರವಾಗಿಲ್ಲ, ಒಂದ್ ರೇಂಜಿಗೆ ಎಲ್ಲಾರು ಹೋದ್ರು ಹೋಗಿ ಒಂದ್ 50 ರೂಪಾಯಿ ಡ್ಯೂಟಿ ಯಾರ ತಗೊಂಡ್ ಒಂದ್ ಅರ್ಧ ಭಾಗ ಬರ್ಬೋದು ಅಂತ ಆತರ ಇದೆ. ಇವರು ಗಾಡಿಗಳು ಸೀಜ್ ಮಾಡೋದು ಶುರು ಮಾಡಿದ್ರು. ರ್ಯಾಪಿಡೋನು ಇಷ್ಟು ದಿನದಿಂದ ಅವರು ಮಾಮೂಲಿ ನಾರ್ಮಲ್ ಆಗಿ ಪರ್ಮಿಷನ್ ಇಲ್ದಂಗೆ ಕೋರ್ಟಲ್ಲಿ ಸ್ಟೇ ತಗೊಬಂದು ಅವ್ರಿಗೂ ಹೆಲ್ಪ್ ಮಾಡಿ ಸರ್ಕಾರಕ್ಕೂ ಸೂಟ್ ಕೇಸ್ಗಳು ಹೋಗ್ತಾ ಇದ್ದಂಗೆ ಅವರು ಕೆಲಸ ಮಾಡಿದ್ರು. ಇವಾಗ ಸೂಟ್ ಕೇಸ್ಗಳು ಬಂದಾಗ್ಬಿಟ್ಟಿದ್ದು, ಅದರಿಂದ ಇವರು ಇವಾಗ ಸೀಜ್ ಮಾಡ್ತೀವಿ ಅಂತ ಅವ್ರಿಗೊಂದು ಹೆದರಿಕೆ ಕೊಡ್ತಾವ್ರೆ. ಎಚ್ಚರಾಗಿ ಇರಿ, ಬೈಕ್ ಟ್ಯಾಕ್ಸಿ ಅವರು ನಾವು ಮಾಡ್ತೀವಿ ಅಂತ ಅಂದರೆ ಅವ್ರಿಗೂ ತೊಂದರೆ ಕೊಟ್ಟರೆ ಅವರು ಸೂಟ್ ಕೇಸ್ ಹೋದ್ರೆ ನಾರ್ಮಲಿ ಮತ್ತೆ ಕೋರ್ಟಲ್ಲಿ ಈ ಥರ 10ನೇ ಬೆಂಚಲ್ಲಿದೆ, 6ನೇ ಬೆಂಚಲ್ಲಿದೆ ಅಂತ ಮತ್ತೆ ಅದೇ ಕಾನೂನಲ್ಲಿ ಇದೇ ನಡೀತಾ ಇದೆ ಅಂತ ಅದೇ ಕಹಾನಿ, ಅದೇ ರಾಗ, ಅದೇ ಹಾಡು ಅಷ್ಟೇ ನಡೀತಾ ಇರೋದು ನಮ್ಮ ಬೆಂಗಳೂರು ಕರ್ನಾಟಕ ರಾಜ್ಯ ಸರ್ಕಾರ. 7 ದಿನ ಮಾಡ್ತಾರಂತೆ. 7 ದಿನ ಆದ್ಮೇಲೆ ಬೈಕಲ್ಲಿ ಬಂದ್ರೆ ಮತ್ತೆ ಅವರು ಸೂಟ್ ಕೇಸ್ಗಳು ಹೋದ್ರೆ ಮಾಮೂಲಿ ನಾರ್ಮಲ್ ಆಗಿ ಮಾಮೂಲಿ ಓಡಿಸ್ಕೊಳ್ಳೋಕೆ ಪರ್ಮಿಷನ್ ಕೊಡ್ತಾರೆ. ಅದೇ ಇವಾಗ ಆಗ್ತಾ ಇರೋದು. ಆಕ್ಚುಲಿ ಎಲ್ಲೋ ಬೋರ್ಡು, ವೈಟ್ ಬೋರ್ಡು ಕಾನೂನು ರೀತಿಯಲ್ಲಿ ಎಲ್ಲಿ ಯಾವ ಕಾನೂನಲ್ಲಿ ವೈಟ್ ಬೋರ್ಡು ಎಲ್ಲೋ ಬೋರ್ಡು ಬಳಸಿ ಟ್ಯಾಕ್ಸಿಗೆ ಬಾಡಿ ಹೊಡಿಬೇಕು ಅಂತ ಕಾನೂನಲ್ಲೇ ಇಲ್ಲ. ಈಗ ನಾವು ಆಟೋದವರು ಸ್ವಲ್ಪ ದಿನ ಆದಮೇಲೆ ನಾವು ಏನು ಮಾಡ್ತೀವಿ, ಟ್ಯಾಕ್ಸ್ ಕಟ್ಟಲ್ಲ, ಪರ್ಮಿಟು ತಗೊಳ್ಳಲ್ಲ, ಇನ್ಸೂರೆನ್ಸು ತಗೊಳ್ಳಲ್ಲ, ಮೀಟ್ರು ಹಾಕಲ್ಲ, ನಾವು ಸೀಟ್ ಹಾಕ್ಕೊಂಡು ವೈಟ್ ಬೋರ್ಡ್ ಮಾಡ್ಕೊಂಡು ಹೊಡಿತೀವಿ ಅಷ್ಟೇ. ಯಾಕಂದರೆ ಆ ವೈಟ್ ಬೋರ್ಡಲ್ಲಿ ಇವಾಗ ಆಲ್ರೆಡಿ ಬೈಕ್ ಟ್ಯಾಕ್ಸಿಗೂ ಆಟೋ ಟ್ಯಾಕ್ಸಿಗೂ ಇವಾಗ ಆಟೋಕ್ಕೂ ಬೈಕಿಗೂ ಏನು ವ್ಯತ್ಯಾಸ ಇಲ್ಲ. ಇಲ್ಲಿ 70 ರೂಪಾಯಿ ಇದ್ದರೆ ಅಲ್ಲಿ 60 ರೂಪಾಯಿ, 10 ರೂಪಾಯಿ ಡಿಫ್ರೆಂಟು. ಅವ್ರಿಗೂ ನಮಗೊಂದು 10 ರೂಪಾಯಿ ಡಿಫ್ರೆಂಟ್ ಇದೆ. ನಾವೇನಕ್ಕೂ ಟ್ಯಾಕ್ಸ್ ಕಟ್ಟಬೇಕು? ಇವಾಗ ಸರ್ಕಾರ ಸ್ವಲ್ಪ ನೋಡಿ ನಮ್ಮ ಆಟೋ ಚಾಲಕರು ಎಲ್ಲ ಇರಲಿ, ನಮ್ಮ ಆಟೋದವರು ತಪ್ಪು ಮಾಡ್ತಾರೆ, ಇಲ್ಲ ಅಂತಲ್ಲ, ನಾನು ಹೇಳ್ದಲ್ಲ, ಎಲ್ಲರೂ ಸಾಧ್ಯ ಅಲ್ಲ. ಇವಾಗ ಇದ್ದೇ ಇರ್ತಾರೆ. ಈಗ ಅವ್ರಿಗೂ ಮುಂಚೆ ಆರೋಗ್ಯಕ್ಕೆ ಅವರು ಇದ್ದಾಗ ಸ್ವಲ್ಪ ದಿನ 2009 ಗಾಡಿಗಳು ಪರ್ಮಿಟ್ ಸೀಜ್ ಮಾಡಿಬಿಟ್ಟು ಡೀಸೆಲು, ಡಿಸ್ಪ್ಲೇ, ಡಾಕ್ಯುಮೆಂಟ್ಸು ಎಲ್ಲಾನು ಕರೆಕ್ಟಾಗಿ ಚೆಕ್ ಮಾಡ್ತಾಯಿದ್ರು. ಇವಾಗ ಮಿನಿಮಮ್ಮು ಈಗ ಇಲ್ಲ ಅಂತಂದ್ರೆ ಒಂದು 6-7 ವರ್ಷದಿಂದ ಯಾವ ಆಟೋನು ಚೆಕ್ ಮಾಡ್ತಲ್ಲ. ಯಾಕಂದರೆ ಅವ್ರಿಗೆ ಗೊತ್ತು, ಪೊಲೀಸ್ ಅವ್ರಿಗೂ ಗೊತ್ತು, ಸರ್ಕಾರಕ್ಕೂ ಗೊತ್ತು. ಈಗ ಆಟೋದಲ್ಲಿ ನಾವು ಆಟೋಕ್ಕೂ ಕೈ ಹಾಕಿದ್ರೆ ತುಂಬ ತೊಂದರೆ ಆಗುತ್ತೆ, ನಮಗೂ ಸೂಟ್ ಕೇಸ್ಗಳೆಲ್ಲ ಬಂದಾಗುತ್ತೆ.
ಅದರಿಂದ ಆ ರೀತಿಯಲ್ಲಿ ಅವರು ಈ ತರ ನಡ್ಕೊಂಡು ಹೋಗ್ತಾವ್ರೆ. ಇನ್ನು ಇದು ತುಂಬಾ ಗಲಾಟೆಗಳು ಆಗಂಟ ಸರ್ಕಾರ ನೋಡ್ತಾನೆ ಇರುತ್ತೆ. ಗಲಾಟೆ ಆದ್ಮೇಲೆ ಅವಾಗ ಕಣ್ಬಿಟ್ಟು ನೋಡ್ತಾರೆ ಏನೋ ಗೊತ್ತಿಲ್ಲ. ಈ ಬೈಕ್ ಟ್ಯಾಕ್ಸಿ ಸೀಸ್ ಆದಾಗ 350 ಗಾಡಿಗಳಲ್ಲಿ 150-200 ಗಾಡಿಗಳು ಔಟ್ ಆಫ್ ಸ್ಟೇಟ್ ನವರೇ ಇದ್ವು. ನಮ್ ಕನ್ನಡಿಗರು ತೀರಾ ಕಡಿಮೆ ಸಿಗ್ತಾ ಇರೋದು, ಅವರೇ ಬಂದು ಜೀವನ ಸಾಗಿಸ್ಬಿಟ್ರ ಅಂತಲ್ಲ ಸರ್. ಈಗ ಪಾಕಿಸ್ತಾನವರು ಓಡಿಸ್ತವ್ರೆ, ಬಾಂಗ್ಲಾದೇಶ ಅವರು ಓಡಿಸ್ತವ್ರೆ, ಒರಿಸ್ಸಾ ಗಾಡಿನೂ ಐತೆ, ಡೆಲ್ಲಿ ಗಾಡಿನೂ ಐತೆ, ಎಲ್ಲ AP ಗಾಡಿ ಐತೆ, ತಮಿಳ್ನಾಡು ಗಾಡಿ ಐತೆ. ಎಲ್ಲ ಸ್ಟೇಟ್ ಅಲ್ಲಿ ಇಲ್ಲಿ ಬಂದ್ ಗಾಡಿ 2 ವೀಲರ್ ಬೈಕ್ ಟ್ಯಾಕ್ಸಿ ಎಲ್ಲೋ ಬೋರ್ಡು ವೈಟ್ ಬೋರ್ಡು ಎಲ್ಲೋ ಬೋರ್ಡು ಬಳಸ್ಕೊಂಡು ಓಡಿಸ್ತವ್ರೆ. ಅದು ಕಾನೂನು ರೀತಿಯಲ್ಲಿ ಇವ್ರಿಗೆ ಸರ್ಕಾರಕ್ಕೂ ಎಲ್ಲ ಗೊತ್ತು. ಬಟ್ ಸರ್ಕಾರ ಕಣ್ಮುಚ್ಕೊಂಡಿದೆ ಅಂದ್ರೆ ಸೂಟ್ ಕೇಸ್ಗಳು ಹೋಗ್ತಾ ಇದೆ. ಅವ್ರಿಗೆ ಸೂಟ್ ಕೇಸ್ ಬಂದಾಗಿದೆ, ಅವ್ರು ಶುರು ಮಾಡವ್ರೆ. ಇವಾಗ ಸೂಟ್ ಕೇಸ್ ಹೋಗ್ಲಿ, ಇದು ಕಾನೂನು ರೀತಿಯಲ್ಲಿ ಇವಾಗ ಸರ್ಕಾರಕ್ಕೆಲ್ಲ ಗೊತ್ತು. ಸರ್ಕಾರ ಮನ್ಸ್ಪಟ್ರ ಬೈಕ್ ಟ್ಯಾಕ್ಸಿ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಏನು ಕೊಟ್ಟರು ಎಲ್ಲೋ ಬೋರ್ಡ್ ಬಳಸಿ ಬೈಕ್ ಟ್ಯಾಕ್ಸಿ ಉಪಯೋಗಿಸಿ ಏನೋ ನೀವು ಯೂಸ್ ಮಾಡ್ರಿ, ಸ್ವಲ್ಪ ಜನಕ್ಕೂ ಹೆಲ್ಪ್ ಆಗಲಿ ಅಂತ. ಎಲ್ಲೋ ಬೋರ್ಡ್ ಮಾಡಬೇಕು ಅಂದ್ರೆ ಇವಾಗ ವೈಟ್ ಬೋರ್ಡಿಂದ ಎಲ್ಲೋ ಬೋರ್ಡ್ ಕನ್ವೆಂಟ್ ಆಗಬೇಕು ಅಂದ್ರೆ ತುಂಬ ಕಷ್ಟ, ತುಂಬ ದುಡ್ಡು ಖರ್ಚಾಗುತ್ತೆ. ಇವಾಗ ಎಲ್ಲೋ ಬೋರ್ಡು ಹೊಸ ಗಾಡಿ ತಗೋಬೇಕು ಅಂತ ಅಂದ್ರೆ ಅವರು ಟ್ಯಾಕ್ಸ್ ಕಟ್ಟಬೇಕು, ಇನ್ಸೂರೆನ್ಸು ಕಟ್ಟಬೇಕು, ಆಮೇಲೆ FC ಮಾಡಬೇಕು. ಇದೆಲ್ಲ ಇರುತ್ತೆ ಕಾನೂನು ರೀತಿಯಲ್ಲಿ. ಇವಾಗ ಇವ್ರ ಹತ್ರ ಸೂಟ್ ಕೇಸ್ಗಳು ತಗೊಂಡು ಇವರು ಕಾನೂನು ಇದು ಮಾಡಿಕೊಂಡು ಬಳಸ್ಕೊಂಡು ಓಡಿಸ್ತವ್ರೆ. ಇದು ಎಷ್ಟು ದಿನ ನಡೀತದೋ ನಡೀಲಿ. ನಮ್ಮ ಆಟೋದವರು ಒಂದು ದಿವಸ ಫುಲ್ಲು ವಿಧಾನಸೌಧಕ್ಕೆ ಹೋಗಿ ಮುಖ್ಯ ಆಗ್ತಾರೆ, ಅವಾಗ ಗೊತ್ತಾಗುತ್ತೆ. ಇವಾಗ ಆಟೋದವ್ರ ಪರಿಸ್ಥಿತಿ ತುಂಬ ಅತಿ ಕಷ್ಟದಲ್ಲಿ ಇದ್ದಾರೆ. ಅಡಿಗೆಟ್ಟಿದ್ರೆ ಇನ್ನೊಂದು ಅತಿ ಕಷ್ಟದಲ್ಲೇ ಓಡಿಸ್ತವ್ರೆ. ಈಗ ನೋಡಿ, ನಾನು ಬೆಳಿಗ್ಗೆ ಬಂದೆ 300 ರೂಪಾಯಿ ಮಾಡಿದೆ ಗ್ಯಾಸ್, 70 ರೂಪಾಯಿ ಗ್ಯಾಸ್, 68 ರೂಪಾಯಿ ಗ್ಯಾಸು. ಇವಾಗ ನಾವು 300 ರೂಪಾಯಲ್ಲಿ ಸಾಯಂಕಾಲ ಆದ್ರೆ ಕತ್ಲಾದ್ರೆ ಒಂದು ಬಾಡಿಗೆನೂ ಬೀಳಲ್ಲ. ಯಾಕಂದ್ರೆ ಇವಾಗ 1.5 ಟೈಮಲ್ಲಿ ಯಾರು ಆಟೋಗೂ ಜಾಸ್ತಿ ಇರುತ್ತೆ, ಕಾರ್ಗೂ ಕಮ್ಮಿ ಇರುತ್ತೆ. ಕಾರ್ ರೇಟು ಕಮ್ಮಿ ಅವ್ರು ಜಾಸ್ತಿ ಮಾಡ್ತಲ್ಲ, ಯಾಕಂದ್ರೆ ಕಿಲೋಮೀಟರ್ಗೂ 16 ರೂಪಾಯಿ 15 ರೂಪಾಯಿ ಇದೆ. ಈ ಕಾರ್ ರೇಟು ಕಮ್ಮಿ ಇರೋದ್ರಿಂದ ನಮ್ಮ ಆಟೋಗೂ ಬುಕಿಂಗ್ಗಳು ನೈಟು 10 ಗಂಟೆ ಆದ್ಮೇಲೆ ಬರೋದೇ ಇಲ್ಲ. ಯಾಕಂದ್ರೆ ಕಾರ್ ರೇಟು ಜಾಸ್ತಿ ಮಾಡಲ್ಲ. ಆಕ್ಚುಲಿ 24 ರೂಪೀಸ್ ಇದೆ. ಅವರು ಊಬರ್ ಗಾಡಿ, ಓಲಾ ಗಾಡಿ, ಅವ್ರ ಸ್ವಂತ ಗಾಡಿಗಳು ಹಾಕೊಂಡು ಅವರು ಕಮ್ಮಿ ರೇಟಲ್ಲಿ ಗಾಡಿ ಡ್ರೈವರ್ಗಳು ಬಿಹಾರಿ, ಅಸ್ಸಾಮು, ರಾಜಸ್ಥಾನು, ಕೇರಳ ಇವರೆಲ್ಲ ಬಂದು ಇಲ್ಲಿ ಗಾಡಿ ಅವ್ರಿಗೂ ಊಬರ್ ಗಾಡಿಗಳು ಓಡಿಸೋದು, ಓಲಾ, ರ್ಯಾಪಿಡೋ, ನಮ್ಮ ಯಾತ್ರಿ, ಇದೆಲ್ಲ ಕಾನೂನು ರೀತಿಯಲ್ಲಿ ಬಿಟ್ಟಿದ್ಯಾ ಅಂತ ಇರೋರ್ ಬರೋರಿಗೆಲ್ಲ ಅವಕಾಶಗಳಿದಾವೆ, ಕನ್ನಡಿಗರಿಗೆ ಅವಕಾಶ ಇಲ್ದಂಗೆ ಸರ್. ದುಡ್ಡು ಸರ್ ಈಗ ಇವಾಗ ಬಾಂಗ್ಲಾದೇಶ ಅವರು ಕಾಡುಗೋಡಿ, ವೈಟ್ ಫೀಲ್ಡು, ಮಾರ್ತಳ್ಳಿ ಎಲ್ಲ ಆಟೋದವರು ಕ್ಯಾಬ್ ಅವರು ಅವರೇ ಇದ್ದಾರೆ. ಇವಾಗ ಅಲ್ಲಿ ಅವ್ರು ಹೆಂಗ್ ಬಂದ್ರು ಬರೆಗೆ ಏನ್ ಸಾಧ್ಯ ಆಗಿದೆ? ಇವರು ಏನೋ ಸೂಟ್ ಕೇಸ್ಗಳು ತಗೊಂಡು ಏನೋ ಲಂಚ ಭ್ರಷ್ಟಾಚಾರ ಮಾಡ್ಕೊಂಡು ಏನೋ ಇದು ಮಾಡ್ಕೊಂಡು ಅವ್ರಿಗೇನೋ ದುಡ್ಡು ಬಂದ್ರೆ ಸಾಕು, ಅವ್ರು ಜೋಬ್ ತುಂಬಿದ್ರೆ ಸಾಕು, ಯಾವ್ದು ಹೆಂಗಾನ ಹಾಳಾಗೋಗ್ಲಿ, ನಮಗೂ ದುಡ್ಡು ಬರ್ತಾ ಇದೆಯಾ, ಅವನು ಎಲ್ಲಿರೋನು ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅವನಾಗಿ ಅವನು ಇವಾಗ ನಮ್ಮ ಕರ್ನಾಟಕದಲ್ಲಿ ನಾವು ಕನ್ನಡಿಗರು ಹೋಗ್ಬಿಟ್ಟು ನಾವು ಸರ್ಚ್ ಮಾಡಿ ಅವನ ಆಧಾರ್ ಕಾರ್ಡ್ ಎಲ್ಲ ಚೆಕ್ ಮಾಡಿದ್ರ ಅವಾಗ ಅವನಾಗಿ ಅವನೇ ಖುದ್ದು ನಾವು ಬಾಂಗ್ಲಾದೇಶವ್ರ ಅಂತ ಹೇಳಿದ್ರಿ. ಏನ್ ಮಾಡ್ತಾವ್ರೆ ಇವಾಗ ಸರ್ಕಾರ? ಏನ್ ಮಾಡ್ತಾರೆ? ಸರ್ಕಾರ ದುಡ್ಡು ಬಂದ್ರೆ ಸಾಕು ಅಷ್ಟೇ. ಹಿಡಿತಾ ಇರೋ ಸಂಬಂಧಪಟ್ಟಾಗೆ ನಿಮಗ್ ಬಾಡಿಗೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ? ಬಾಡಿಗೆ ಇನ್ನ ಹಂಗೆ ಇದೆ ನಮ್ಗೆ, ಇನ್ನ ಏನು ಇಂಪ್ರೂವ್ಮೆಂಟ್ ಆಗಿಲ್ಲ. ಇನ್ನ ಗಾಡಿಗಳು ಓಡಾಡ್ತಾ ಐತೆ, ಎಲ್ಲ ಹಿಡಿಬೇಕು ಸರ್ಕಾರ. ಹಿಡಿದ್ಮೇಲೆ ನಮ್ಗೇನೋ ಇಂಪ್ರೂವ್ಮೆಂಟ್ ಆಗ್ಬೋದು. ಫಸ್ಟ್ ಟೈಮ್ ಮಾಡಿದ್ರೆ ಇಷ್ಟೊತ್ತು ನಮ್ಗೇನೋ ಇಂಪ್ರೂವ್ಮೆಂಟ್ ಆಗ್ತಾ ಇತ್ತು. ಇವಾಗ ಮಾಡ್ತಾ ಇದಾರಲ್ಲ, ಇನ್ನೂ ಒಂದು ತಿಂಗಳು ಹೋಗ್ಬೇಕು ನಮ್ಗೆ. ಯಾಕಂದ್ರೆ ಇವಾಗ ಎಲ್ಲಾ ಪ್ಯಾಸೆಂಜರ್ಸುನು ಇವಾಗ ರ್ಯಾಪಿಡೋ ಮೇಲೆ ಹೋಗ್ತಾರೆ. ಅದರಿಂದ ಸ್ವಲ್ಪ ಇವಾಗ ಮೈಂಡಲ್ಲಿ ಫಿಕ್ಸ್ ಆಗಿದೆ. ಅದರಿಂದ ಸ್ವಲ್ಪ ದಿನ ಆಗ್ಬೇಕು. ಸ್ವಲ್ಪ ದಿನ ಆಮೇಲೆ ತಿರ್ಗಾ ಆಟೋಗೆ ಬರ್ತಾರೆ. ಅದುವರೆಗೂ ಅವ್ರು ರ್ಯಾಪಿಡೋನ ಇದು ಮಾಡ್ತಾರೆ. ಫಸ್ಟ್ ಆ್ಯಪ್ನ ಬ್ಯಾನ್ ಮಾಡಬೇಕು. ಆ್ಯಪ್ ಬ್ಯಾನ್ ಮಾಡಿದ್ರೆ ಆಮೇಲೆ ಕಸ್ಟಮರ್ಗೂ ಗೊತ್ತಾಗುತ್ತೆ ಆ್ಯಪ್ ಬ್ಯಾನ್ ಮಾಡಿದ್ದಾರೆ ಅಂತೇಳಿ. ಇವಾಗ ನಾವು ಹೇಳಿದ್ರು ಅವ್ರು ಕೇಳಲ್ಲ. ನ್ಯೂಸಲ್ಲಿ ಇದನ್ನಲ್ಲಿ ಹೇಳ್ತಾ ಇದ್ದಾರೆ, ಬಟ್ ಅವರು ಹೇಳಿದ್ರೆ ಅವರು ಒಪ್ತಾ ಇಲ್ಲ. ಅದಕ್ಕೆ ಇಲ್ಲ ನಮ್ಗೆ ಗೊತ್ತು ಹಂಗೆ ಹೆಂಗೆ ಅಂತ ಹೇಳ್ಬಿಡ್ತಾರೆ ಸರ್. ಅವರು ಈ ರ್ಯಾಪಿಡೋನ ಬ್ಯಾನ್ ಮಾಡಿ ಇನ್ನೊಂದು ತಿಂಗಳು ಹೋಗ್ಬೇಕು, ಆಮೇಲೆ ಜನಗಳಿಗೆ ಗೊತ್ತಾಗುತ್ತೆ. 1 ವಾರ ಹಿಡಿತಾರಂತೆ. 11 RTOದವರು ಏನ್ ಕಾರ್ಯಾಚರಣೆ ಮುಂದಾಗ್ಬಿಟ್ಟಾರೆ. 1 ವಾರ, ಇವಾಗ 4 ದಿನ ಆಗೋಯ್ತು, 3 ದಿನ ಹಿಡಿತಾರೆ. 3 ದಿನ ಆದ್ಮೇಲೆ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ನಿಲ್ತಾವ? ನಿಲ್ಲಲ್ಲ ಸರ್, ಆ ತರ ಮಾಡಿದ್ರೆ ನಿಲ್ಲಲ್ಲ. ಕಂಟಿನ್ಯೂ ಹಿಡಿತಾ ಇರ್ಬೇಕು. ಆವಾಗ್ಲೇ
ಬೈಕ್ ಇವ್ರಿಗೂ ಭಯ ಬರುತ್ತೆ. ಇವಾಗ 3 ದಿನ ಹಿಡಿದ್ಬಿಟ್ಟು 4ನೇ ದಿನ ಬಿಟ್ಬಿಟ್ರೆ ತಿರ್ಗಾ ಕಂಟಿನ್ಯೂ ಆಗ್ತಾ ಇರುತ್ತೆ ಸರ್. ಅದು ಫುಲ್ ಆಗಿ ನಿಲ್ಲೋವರೆಗೂ ಇದ್ ಮಾಡ್ಲೇಬೇಕು. ಈ ಕಾಣ್ತಾವ ರ್ಯಾಪಿಡೋ ಬೈಕ್ಗಳು ಕಾಣ್ತಾವ? ಬರ್ತಾ ಇದೆ ಸರ್, ಬರ್ತಾ ಇದೆ. ಇವಾಗ ಜಾಸ್ತಿ ಇದೆ. ನಾರ್ಮಲ್ ಬರ್ತಾರಂಗೆ ಬರ್ತಾ ಇದೆ ಮೆಜೆಸ್ಟಿಕ್ ಸೈಡು. ಬಟ್ ನಾವೇನಾದ್ರು ಹಿಡಿದ್ರೆ ನಮ್ಮ ಮೇಲೆ ಬರ್ತಾರೆ. ಆದ್ರಿಂದ ನಾವ್ ಏನಕ್ಕೂ ಹೋಗಲ್ಲ ಸರ್. ಯಾರಾದ್ರೂ ಬಂದ್ರೆ ನಾವು ಪೊಲೀಸ್ ಅವ್ರ ಹತ್ರ ಹಿಡಿದ್ಕೊಡ್ತೀವಿ. ಬಟ್ ಅವ್ರು ಏನ್ ಮಾಡ್ತಾರೋ ಏನೋ ನಮ್ಗೆ ಗೊತ್ತಿಲ್ಲ. ಅದಕ್ ಮೇಲೆ ಅವ್ರು ಡಿಪೆಂಡ್ ಆಗಿದೆ ಸರ್. ಇವಾಗ ನಮ್ಗೆ ತುಂಬಾ ಕಷ್ಟ ಇದೆ, ರ್ಯಾಪಿಡೋ ಓಡಿಸೋದ್ರಿಂದ ತುಂಬಾ ಕಷ್ಟ ಇದೆ. ಈಗ ಮೊನ್ನೆ ಸೀಸ್ ಆದವ 300-305 ಗಾಡಿ ಹಿಡಿದವ್ರು ಆರ್ಟಿದವರು. ಹೌದು ನಿಮ್ಗೆ ಗೊತ್ತಾಯ್ತಾ ಸೀಸ್ ಆಗಿರೋ ಗಾಡಿಗಳಲ್ಲಿ ಎಲ್ಲ ಇಂಟ್ರೆಸ್ಟೆಡ್ ಆಲ್ಮೋಸ್ಟ್ ಗಾಡಿಗಳಂತ? ಹೌದು ಸರ್, ಎಲ್ಲ ಇಂಟ್ರೆಸ್ಟೆಡ್ ಗಾಡಿಗಳೇ. ಇಲ್ಲಿರೋ ಗಾಡಿ ಯಾವ್ದು ಇಲ್ಲ, ಎಲ್ಲ ಹಿಂದಿ ಹುಡುಗರು ಬಂದು ಓಡಿಸ್ಕೊಂಡು, ಆಟೋನು ಸಹಿತ ಹಿಂದಿ ಹುಡುಗರೇ ಓಡಿಸ್ತಾ ಇರೋ ಸರ್. ಇವಾಗ ಅವ್ರು ಮಾಡೋದ್ರಿಂದ ಎಲ್ಲ ಆಟೋಗೂ ಕೆಟ್ಟ ಹೆಸರು ಬರುತ್ತೆ. ಅವ್ರು ಕರ್ಕೊಂಡೋಗಿ ಹೊಡೆದು ದುಡ್ಡು ಕಿತ್ಕೊಳ್ಳೋದು, 1,500 ಕೇಳೋದು, 1,000 ರೂಪಾಯಿ ಕೇಳೋದು, ಆ ತರ ಮಾಡ್ತಾ ಇದಾರೆ. ಅದ್ ಮಾಡೋದ್ರಿಂದ ಎಲ್ಲ ಆಟೋದವ್ರಿಗೂ ಒಂದೇ ಹೆಸರು ಬರ್ತಾ ಐತೆ. ಇವಾಗ ಅವ್ರು ಹಿಂದಿಯವ್ರು ಮಾಡೋದ್ರಿಂದ ನಮ್ ಕನ್ನಡದವ್ರಿಗೂ ಅದೇ ಹೆಸರೇನೆ. ಕಸ್ಟಮರು ಹತ್ತಕ್ಕೆ ಭಯ ಪಡ್ತಾರೆ ಸರ್. ಫಸ್ಟ್ ಆ ಹಿಂದೂ ಅವ್ರದ್ದು ಏನಾದ್ರು ಪ್ರಾಬ್ಲಮ್ ನಿವಾರಿಸ್ಬೇಕು. ಈಗ ಒಬ್ಬ ಆಟೋ ಚಾಲಕರು ಅಂತಂದ್ರೆ ನಮ್ ಮೂಲ ಕರ್ನಾಟಕದವರು ಇರ್ತಾರೆ. ನಿಮ್ದೊಂದು ಬ್ಯಾಡ್ಜ್ ಕೂಡ ಇರುತ್ತೆ, ಯಾರು ಏನು ಎತ್ತ ಕಾಂಟ್ಯಾಕ್ಟ್ ನಂಬರ್ ಇನ್ನೊಂದು ಮತ್ತೊಂದು ಎಲ್ಲ ಇರುತ್ತೆ. ಬೈಕ್ನವ್ರಿಗೆ ಏನಿರುತ್ತೆ? ಬೈಕ್ನವ್ರಿಗೆ ಏನಿಲ್ಲ ಸರ್, ಅದೇ ಹೇಳ್ತಾ ಇರೋದು. ಅವ್ರಿಗೆ ಅವ್ರು ಓಡಿಸ್ಬೇಕು ಅಂತಿದ್ರೆ ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಓಡಿಸ್ಲಿ. ನಾವೇನೋ ಅವ್ರ ಹೊಟ್ಟೆಗೆ ಹೊಡಿಬೇಕು ಅಂತ ಏನಿಲ್ಲ. ಅವ್ರ ಕೆಲ್ಸಕ್ಕೂ ಹೋಗ್ಬಿಟ್ಟು ಬಂದು ಇದನ್ನು ಓಡಿಸ್ತಾರೆ. ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಓಡಿಸ್ಲಿ. ಗೌರ್ಮೆಂಟ್ ಅಪ್ರೂವ್ ಕೊಟ್ರೆ ಎಲ್ಲೋ ಬೋರ್ಡ್ ಓಡಿಸ್ಲಿ. ನಾವ್ ಹೆಂಗೆ ಟ್ಯಾಕ್ಸ್ ಕಟ್ತೀವಿ, ಇನ್ಶೂರೆನ್ಸ್ ಮಾಡಿಸ್ತೀವಿ, ಡ್ರೆಸ್ ಕೋಡ್ ಎಲ್ಲ ಇದೆಯಲ್ಲ, ಆ ತರ ಮಾಡಿಸ್ಕೊಂಡು ಓಡಿಸ್ಲಿ, ಬೇಡ ಅಂತ ಹೇಳಿಲ್ಲ. ಈಗ ಸುಮ್ನೆ ಇವಾಗ ವೈಟ್ ಬೋರ್ಡ್ ಮಾಡಿಸ್ಕೊಂಡು ಇವಾಗ 1 ವಾರ 2 ವಾರಕ್ಕೆ ಮುಂಚೆ ಬೈಕ್ನವ್ರದ್ದೇನೋ ಪ್ರಾಬ್ಲಮ್ ಆಯ್ತು. ಬಿದ್ದು ಏನೋ ಕೆಳಗಡೆ ಬಿದ್ದು ಪ್ರಾಬ್ಲಮ್ ಆಗಿದೆ. ಇವಾಗ ನಮ್ದು ಆತರ ಆಗಿದ್ರೆ ನಮ್ ಬಿಡ್ತಾ ಇದ್ರ? ಇವಾಗ ಬೈಕ್ನವ್ರು ಅಂದಿದ್ದಕ್ಕೆ ಬಿಟ್ಟವ್ರೆ. ನಮ್ಗೆ ಆತರ ಮಾಡಿದ್ರೆ ನಮ್ದು ಆತರ ಆಗೋ ಚಾನ್ಸಸ್ ಇಲ್ಲ. ಯಾಕಂದ್ರೆ 3 ವೀಲರ್ ಇದು, ನಾವು ಸೇಫಾಗಿ ಕರ್ಕೊಂಡು ಹೋಗ್ತೀವಿ. ಬಟ್ ಬೈಕ್ನವ್ರದ್ದು ಬಂದು ಸೇಫ್ ಇಲ್ಲ ಸರ್, ಸೇಫ್ ಇಲ್ಲ. ಅದನ್ನ ಗೌರ್ಮೆಂಟ್ ಎಚ್ಚೆತ್ಕೊಂಡು ಇದನ್ನ ಮುಂದುವರಿಸಬೇಕು ಅಂತ ಇಷ್ಟಪಡ್ತಾರೆ. ಬುಕ್ ಮಾಡುವಂತ ಪ್ರಯಾಣಿಕರಿಗೆ ಯಾಕೆ ಬುದ್ಧಿ ಬರ್ತಿಲ್ಲ ಅಂತ? ಯಾಕಂದ್ರೆ ಸೇಫ್ಟಿ ಇಲ್ಲ, ಬಿದ್ರೆ ಹೋಯ್ತು, ಇಲ್ಲ ಜೀವ ಇರಬೇಕು, ಇಲ್ಲ ಕೈ ಕಾಲು ಮುರ್ಕೋಬೇಕು ಸರ್. ಅದೇ ಅವ್ರು ಹೇಳ್ತಾ ಇಲ್ವಾ, ಇವಾಗ ಬಂದು ಅವರು ಬೈಕ್ ಬುಕ್ ಮಾಡಬೇಡಿ ಅಂತ ಹೇಳಿದ್ರೆ ಆ್ಯಪ್ನ ಕ್ಯಾನ್ಸಲ್ ಮಾಡೋಕ್ಕೆ ಹೇಳಿ, ನಾವು ಯಾರು ಮಾಡಲ್ಲ ಅಂತಾರೆ. ಆ್ಯಪ್ನವರು ಕ್ಯಾನ್ಸಲ್ ಮಾಡ್ಬೇಕು ಸರ್. ಫಸ್ಟ್ ರ್ಯಾಪಿಡೋ, ಓಲೋ, ಊಬರ್ ಅಲ್ಲಿ ಬೈಕ್ ಇರುತ್ತಲ್ಲ, ಆ್ಯಪ್ ಕ್ಯಾನ್ಸಲ್ ಮಾಡಿದ್ರೆ ಆಪ್ಷನ್ ತೆಗಿಬೇಕು. ಇಲ್ಲ ಓಡ್ಸಂಗಿದೆ ಗೌರ್ಮೆಂಟ್ ಮುಖಾಂತರ ಎಲ್ಲೋ ಬೋರ್ಡ್ ಮಾಡಿಸ್ಬೇಕು. ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಓಡಿಸ್ಲಿ, ಮೀಟ್ರ್ ಹಾಕ್ಲಿ. ಇವಾಗ ನಮ್ಗೆ ಬಂದು 150, 120 ರುಪೀಸ್ ಮೀಟರ್ ಆದ್ರೆ ಅವ್ರಿಗೆ ಬೇರೆ 40 ರೂಪಾಯಿ 45 ರೂಪಾಯಿ. ಅವಾಗ ಯಾವ್ದನ್ನ ತಗೊಂಡು ಹೋಯ್ತಾರೆ ಅವರು? ಕಡಿಮೆ ಯಾವ್ದು ಬರುತ್ತೋ ಅದನ್ನ ತಗೊಂಡು. ಬಟ್ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ನನ್ಗೆ ಗೊತ್ತಾಗ್ತಿದ್ದಂಗೆ ನನ್ಗೊಂದು ಐಡಿಯಾ, ಆಟೋ ಚಾಲಕರಿಗೆ ಇರುವಂತ ಮೀಟರ್ ಬೈಕ್ ಗಳಿಗೆ ಹಾಕಿದ್ರೆ ಕಡಿಮೆ ಆಗುತ್ತೆ ಅಂತ ಅನ್ಸಲ್ವಾ? ಬೈಕ್ಗಳು ಆಗುತ್ತೆ, ಬೈಕ್ಗಳಿಗೆ ಕಡಿಮೆ ಆಗುತ್ತೆ. ಈ ರೀತಿ ಮೀಟರ್ ಹಾಕೊಂಡು ಓಡಿಸ್ಲಿ, ಬೇಡ ಅಂತ ಹೇಳಿಲ್ಲ. ಹೌದು, ಓಡಿಸ್ಲಿ. ಅದು ಬಿಡಿ. ಇವಾಗ ನಮಗೆ ಹೆಂಗ್ ಮೀಟರ್ ಇದೆ, ನಾವು ಇವಾಗ ಬಾಯಲ್ಲಿ ಕೇಳಿದ್ರೆ ಏನಂತಾರೆ, ಮಿಸ್ಯೂಸ್ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾರೆ. ಬೈಕ್ನವ್ರಿಗೆ ಯಾಕೆ ಮಾಡಲ್ಲ? ಇವಾಗ 30-40 ರುಪೀಸ್ ಅಂತ ಅಲ್ಲ, ಒಬ್ಬೊಬ್ರು ಬೈಕ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಜಾಸ್ತಿ ಕೆಲವರು ಇದ್ದಾರೆ. ಈ ತರ ಸರ್ವರ್ ಬಿಸಿ ಆಗಿದೆ, ಅದು ನನ್ಗೆ ಮಾಡಿದಾರೆ ಸರ್, ನನ್ಗೆ ಮಾಡಿದಾರೆ 2-3 ಸತಿ. ಆ ತರ ಎಲ್ಲ ಇದ್ ಮಾಡ್ಬೇಕು ಸರ್ ಗೌರ್ಮೆಂಟ್. ಇವಾಗ ಏನಾದ್ರು ಇವಾಗ ನಮ್ಗೆ 1,000 ರೂಪಾಯಿ ಫೈನ್ ಅಂತ ಹಾಕ್ತಾರೆ. ನೋ ಪಾರ್ಕಿಂಗ್ ಅಂದ್ರೆ 1,000 ರೂಪಾಯಿ, ಏನೋ ಮಿಸ್ಯೂಸ್ ಮಾಡಿದ್ರೆ 1,000 ರೂಪಾಯಿ, ಡ್ರಿಂಕ್ ಅಂಡ್ ಡ್ರೈವ್ 1,000 ರೂಪಾಯಿ, ಆ ತರ ಹಾಕ್ತಾರೆ. ಬೈಕ್ ಟ್ಯಾಕ್ಸಿಗಳಿಗೆ ಅದೆಲ್ಲ ಯಾವ್ದು ಇಲ್ಲ. ಅವ್ರಿಗೆ 100 ರೂಪಾಯಿ 200 ರೂಪಾಯಿ ಅಲ್ವಾ, ಹೋದ್ರೆ ಹೋಗುತ್ತೆ ಅಂತ ಗಾಡಿ ತಗೊಂಡ್ ಬಂದು ಓಡಿಸ್ತಾರೆ ಸರ್. ಅದೇ ಅವ್ರಿಗೆ ಭಯ ಇಲ್ಲ. ಅದನ್ನ ಇವಾಗ ಮುಂದುವರ್ಸ್ಕೊಂಡು ಹೋಗ್ಬೇಕು. ಇವಾಗ 2-3 ದಿನದಲ್ಲಿ ಸ್ಟಾಪ್ ಮಾಡ್ಬಿಟ್ರೆ ನೆಕ್ಸ್ಟ್ ತಿರ್ಗಾ ಗಾಡಿ ತಗೊಂಡ್ಬಂದೇ ಬರ್ತಾರೆ. ಇವಾಗ ಏನು 200 ಗಾಡಿ 300 ಗಾಡಿ ನಿಲ್ಸವ್ರೆ, ಲಕ್ಷ ಗಾಡಿಗಳಿದೆ. ಲಕ್ಷ ಗಾಡಿನೂ ಬೈಕ್ ಟ್ಯಾಕ್ಸಿ ಓಡಿಸೋರು ಇದಾರೆ ಇವಾಗ್ಲೂ. ಐ ಟಿ ಕಂಪ್ನಿಯವರು ಕೆಲಸ ಮಾಡ್ಬಿಟ್ಟು ಬಂದು ಗಾಡಿ 1 ಲಕ್ಷ ರೂಪಾಯಿ 1.5 ಲಕ್ಷ ರೂಪಾಯಿ ದುಡಿದ್ರು ಸಹಿತ ಇದರಲ್ಲಿ ಒಂದು 20-30 ಸಾವಿರ ಬರ್ತದಲ್ಲ ಅಂತ ಬರೋರು. ಬಟ್ ಆ 20-30 ಸಾವಿರ ನಮ್ಗೆ ಒದೆ ಬೀಳ್ತಾ ಇದೆ ಸರ್. ಮುಂಚೆ ಅಂದ್ರೆ ನಾವು 1.5 ಸಾವಿರ 1.25 ಸಾವಿರ ಮಾಡ್ಕೊಂಡು ಹೋಯ್ತಾ ಇದೀವಿ. ಇವಾಗ 800ರಿಂದ 1,000 ರೂಪಾಯಿ ಮಾಡೋದು ತುಂಬಾ ಕಷ್ಟ ಆಗಿದೆ. ಅದನ್ನ ಗೌರ್ಮೆಂಟ್ ಎಚ್ಚೆತ್ಕೊಂಡು ಮಾಡ್ಬೇಕು. ಬೆಂಗಳೂರಿನಲ್ಲಿ ಸದ್ಯಕ್ಕೆ 3-4 ದಿನಗಳಿಂದ ಬೈಕ್ ಟ್ಯಾಕ್ಸಿಗಳನ್ನ ಸೀಸ್ ಮಾಡುವಂತ ಕೆಲಸ RTO ದಿಂದ ಆಗ್ತಾ ಇದೆ. 11 RTO ಅಧಿಕಾರಿಗಳಿಂದ ಇದುವರೆಗೂ 350ರಿಂದ 400 ಬೈಕ್ಗಳನ್ನ ಸೀಸ್ ಮಾಡಿದ್ದಾರೆ. ಅವೆಲ್ಲವೂ ಕೂಡ ಅನಧಿಕೃತವಾಗಿ ಬೆಂಗಳೂರಿನಲ್ಲಿ ಟ್ಯಾಕ್ಸಿ ರೂಪದಲ್ಲಿ ಓಡ್ತಾ ಇರುವಂತಹ ಬೈಕ್ಗಳಾಗಿದ್ದಾವೆ. ಎಲ್ಲೋ ಬೋರ್ಡ್ ಅನ್ನ ಇಟ್ಕೊಂಡಂತಹ ಬೈಕ್ಗಳು ಕೆಲವು ಅಂಕಿ ಅಂಶಗಳ ಪ್ರಕಾರವಾಗಿ ಬೆರಳೆಣಿಕೆ ಬೈಕ್ಗಳು ಅಷ್ಟೇ ಸಿಗ್ತಾ ಇರುವಂಥದ್ದು. ಇನ್ನು ಉಳಿದಂತಹ ಬೈಕ್ಗಳೆಲ್ಲವೂ ಕೂಡ ವೈಟ್ ಬೋರ್ಡ್ ನಿಂದ ಟ್ಯಾಕ್ಸಿ ರೂಪದಲ್ಲೇ ಓಡಿಸ್ತಾ ಇದ್ರು. ಇದು ಇಲ್ಲಿಗಲ್ ಎನ್ನುವಂತ ನಿಟ್ಟಿನಲ್ಲಿ RTO ಅಧಿಕಾರಿಗಳನ್ನ ಅವುಗಳನ್ನ ಸೀಸ್ ಮಾಡಿದ್ದಾರೆ.
ಫೈನ್ಗಳನ್ನು ಹಾಕಿದ್ದಾರೆ, DL ಗಳನ್ನ ಕ್ಯಾನ್ಸಲ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ RC ಕಾರ್ಡ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಇದ್ರ ಜೊತೆಗೆ ಬೈಕ್ ಟ್ಯಾಕ್ಸಿಗಳನ್ನ ಬೆಂಗಳೂರಿನಲ್ಲಿ ಓಡಿಸ್ಬೇಕಾ ಬೇಡವಾ, ಸೀಸ್ ಆಗ್ತಿರೋ ಸಂಬಂಧಪಟ್ಟಾಗೆ ಬೆಂಗಳೂರಿನಲ್ಲಿ ನೋವನ್ನ ತಿಂತಿರುವಂತ ಆಟೋ ಚಾಲಕರು ಏನಂತಾರೆ, ಅವರಿಗೆ ಆಟೋ ಚಾಲಕರ ಸಂಬಂಧಪಟ್ಟಾಗ ನೋಡೋದಾದ್ರೆ ಬೈಕ್ ಟ್ಯಾಕ್ಸಿಗಳು ಇವರ ಜೀವನಾಂಶವನ್ನ ಕಿತ್ಕೊಂಡ್ರು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಮಾತಿದೆ ಬೈಕ್ಗಳು ಬಂದಾದಂತ ನಂತರ. ಈಗ ಸೀಸ್ ಆಗ್ತಿರುವ ಸಂಬಂಧಪಟ್ಟಾಗೆ ಆಟೋ ಚಾಲಕರು ಒಂದಷ್ಟು ಸಂಪಾದನೆ ಒಂದು ಚೂರು ಹೆಚ್ಚಾಗಿದೆ. ಕಳೆದ 3-4 ದಿನಗಳಿಂದ 800-900 ರೂಪಾಯಿ ಆಗ್ತಾ ಇತ್ತು, ಈಗ 1000-1200 ರೂಪಾಯಿಗೆ ಆಗ್ತಾ ಇದೆ. ಹೀಗಾಗಿ ಈ ಬೈಕ್ಗಳನ್ನು ಸಂಪೂರ್ಣವಾಗಿ ಬೆಂಗಳೂರಿನಲ್ಲಿ ಬ್ಯಾನ್ ಆದ್ರೆ, ಸೀಸ್ ಆದ್ರೆ ನಮ್ಮ ಸಂಪಾದನೆ ಅಟ್ಲೀಸ್ಟ್ ಹೊಟ್ಟೆಪಾಡಿಗಾದ್ರೂ ಇನ್ನೊಂದಷ್ಟು ಇನ್ಕ್ರೀಸ್ ಆಗಬಹುದು. ಜೊತೆಗೆ ನೀವು ಬೈಕ್ ಟ್ಯಾಕ್ಸಿಗಳಿಗೆ ಅನುಮತಿ ಕೊಡುವಂಥದ್ದೇ ಆದ್ರೆ ನಮ್ಮ ಕನ್ನಡಿಗರಿಗೆ ಮಾತ್ರ ಕೊಡಿ ಎನ್ನುವಂಥ ನಿಟ್ಟಿನಲ್ಲಿ ಆಟೋ ಚಾಲಕರ ಮನವಿ ಆಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗೆ RTO ಅಧಿಕಾರಿಗಳಾಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಜೊತೆಗೆ ನಾವು ಸುಪ್ರೀಂ ಕೋರ್ಟ್ ಮೆಟ್ಲೇರ್ತೀವಿ ಎನ್ನುವಂಥ ನಿಟ್ಟಿನಲ್ಲಿ ಬೈಕ್ ಟ್ಯಾಕ್ಸಿಗಳೇನು ಮುಂದಾಗ್ತಾ ಇದ್ರು ಅವರು ಯೂನಿಯನ್ ಕಡೆಯಿಂದ, ಸುಪ್ರೀಂ ಕೋರ್ಟ್ ಕೂಡ ಸರಿ ಸಮಾನವಾದಂತಹ ಒಂದು ಅಂದ್ರೆ ವ್ಯವಸ್ಥಿತವಾದಂತಹ ಒಂದು ಅನುಮತಿಗಳೇನಿರ್ತವೋ, ಸಾರಿಗೆ ಇಲಾಖೆಯ ಕಟ್ಟಪ್ಪಣೆಗಳೇನಿರ್ತವೋ, ರೂಲ್ಸ್ಗಳೇನಿರ್ತವೋ, ಅವು ರೂಲ್ಸ್ಗಳಲ್ಲಿ ಎಲ್ಲವನ್ನು ಕೂಡ ಫಾಲೋ ಮಾಡಿಕೊಂಡು ಬೈಕ್ ಟ್ಯಾಕ್ಸಿ ಬಂದ್ರೆ ಬರಲಿ, ಇಲ್ಲ ಅಂತಂದ್ರೆ ಪೂರ್ತಿ ಪ್ರಮಾಣದಲ್ಲಿ ನಿಲ್ಲಿ ಎನ್ನುವಂತ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿರುವಂತಹ ಆಟೋ ಚಾಲಕರ ಅಭಿಪ್ರಾಯ ಒಟ್ಟಾರೆಯಾಗಿ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ.